व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्री गुरुभ्यो नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 46ನೇ ಪ್ರವಚನ. ಭೀಷ್ಮೋಪದೇಶ ಧರ್ಮರಾಜನಿಗೆ ರಾಜಧರ್ಮದ ಬಗ್ಗೆ. ಅವನು ತಾನಾಗಿಯೇ ಎಲ್ಲ ಕೆಲಸ ಮಾಡುವಂತಿರಬೇಕು ರಾಜ ಅಂತ ಹೇಳಿದರೂ ಅವನಿಗೆ ಬೇಕಾದ ಸಹಾಯಕರನ್ನಾತ ಪಡೆಯುವುದಾಗಿದ್ದರೆ ಅವರು ಹೇಗಿರಬೇಕು? ಸಹಾಯಕರು ಅಂದರೆ ಅವರು ಗಟ್ಟಿಗರಾಗಿರಲೇಬೇಕು. ಶೂರಾನ್ ಭಕ್ತಾನ್ ಅಸಂಹಾರ್ಯಾನ್ ಕುಲೇಜಾತಾನ್ ಅರೋಗಿಣ. ಅವರು ಒಳ್ಳೆಯ ಶೂರರು, ಪ್ರತಾಪಶಾಲಿಗಳು ಆಗಿರಬೇಕು, ಬಲವಂತರಾಗಿರಬೇಕು. ಮತ್ತೆ ರಾಜನ ಮೇಲೆ ವಿಶ್ವಾಸ ಇರಬೇಕು, ಅವರಿಗೆ ಪ್ರೀತಿ ಬೇಕು, ಗೌರವ ಬೇಕು ರಾಜನಲ್ಲಿ. ಜೊತೆಯಲ್ಲಿ ಶೂರಾನ್ ಮತ್ತೆ ಭಕ್ತಾನ್ ಅಸಂಹಾರ್ಯಾನ್, ಅವರನ್ನು ಬೇರೆ ಯಾರೋ ಪ್ರಲೋಭನೆ ತೋರಿಸಿ ಎಗರಿಸುವಂತಿರಬಾರದು. ಅಂದ್ರೆ ಯಾವುದಕ್ಕೂ ಯಾರಿಗೂ ಎಂದು ಅವರು ತಮ್ಮನ್ನು ಮಾರಿಕೊಳ್ಳಬಾರದು. ಇನ್ನೊಬ್ಬರಿಂದ ಅವರು ಪೆಟದಿಂದ ಹೋಗುವುದು, ಹೆದರಿಕೊಳ್ಳುವುದು, ಮುದುಡಿಡುವುದು ಆಗಬಾರದು. ರಾಜನ ಸೇವೆಯಲ್ಲಿ ಅವರಿಗೆ ಆ ಬಗೆಯ ನಿಷ್ಠೆ. ಮತ್ತೆ ಗುಲೇಜಾತಾನ್, ಒಳ್ಳೆಯವರು, ವಂಶ ಪರಂಪರೆ, ಒಳ್ಳೆಯ ವಂಶ ಪರಂಪರೆ ಬೇಕಾಗ್ತದೆ. ಅಂದ್ರೆ ಸಹಜವಾಗಿ ಅವರಲ್ಲಿ ಒಳ್ಳೆತನ ಇದೆ ಅಂತ ಆಗ್ತದೆ. ಹುಟ್ಟುಗುಣ ಅಂತ ಹೇಳಲಿಕ್ಕೋಸ್ಕರ ಸ್ವಭಾವವಾದ ಇದು. DNA ವಂಶವಾಹಿ ಚೆನ್ನಾಗಿರಬೇಕು ಅಂತ. ಮತ್ತೆ ಅರೋಗಿಣ, ರೋಗಗ್ರಸ್ತರನ್ನೆಲ್ಲ ಸಹಾಯಕರನ್ನಾಗಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಅವರ ಹತ್ತಿರ ಬರಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಮತ್ತೆ ಅವರಿಗೆ ಯಾವಾಗ ರೋಗ ಉಲ್ಬಣ ಆಗತ್ತೆ, ಕಾರ್ಯಕಾಲದಲ್ಲಿ ಅವರು ಸೋತು ಬಿಟ್ರೆ, ಬಿದ್ದುಕೊಂಡ್ರೆ, ಮೂರ್ಛೆ ಪಡೆದರೆ, ಮತ್ತೆ ರೋಗದ ಔಷಧಗಳನ್ನು ಸೇವಿಸುವ ಮೂಲಕ ಅವರು ಹೆಚ್ಚು ಕಡಿಮೆ ಆದರೆ, ಅದರಿಂದ ರೋಗಿಗಳನ್ನು ಸಹಾಯಕರನ್ನಾಗಿಸಿಕೊಳ್ಳುವಂತಿಲ್ಲ ಅಂತ, ಮಾನಸವಾಗಲಿ ದೈಹಿಕವಾಗಲಿ. ಇದು ಎರಡೂ ಅಂಶದಲ್ಲಿ ಇಟ್ಟುಕೊಂಡು ಹೇಳುತ್ತಾನೆ. ಅದರೊಟ್ಟಿಗೆ ಶಿಷ್ಟಾನ್ ಶಿಷ್ಟಾವಿ ಸಂಬಂಧಾನ್ ಮಾನಿನಃ ಅನವಮಾನಿನಃ. ಶಿಷ್ಟಾನ್ ಒಳ್ಳೆ ಸಂಪ್ರದಾಯಜ್ಞರು, ಪಾಲಿಸುವವರು, ಧರ್ಮವನ್ನು ಉಳಿಸಿಕೊಂಡವರಾಗಬೇಕು. ಶಿಷ್ಟಾವಿ ಸಂಬಂಧಾನ್, ತಾವು ಒಳ್ಳೆಯವರು ಮಾತ್ರ ಅಲ್ಲ, ಒಳ್ಳೆಯವರ ಜೊತೆಯಲ್ಲಿದ್ದವರು ಆಗಬೇಕು. ನಮಗೆ ಸಹವಾಸದಿಂದಲೂ ಒಳ್ಳೆಯವರಾಗಬೇಕು. ಸ್ವಯಂ ತಾನು ಒಳ್ಳೆಯವನಾಗಿದ್ದು ಒಳ್ಳೆಯವರ ಜೊತೆಯಲ್ಲಿ ಅವನ ಸಂಬಂಧ ಇದ್ದಿರಬೇಕು. ತಾನು ಒಳ್ಳೆಯವನಾದರೂ ಕೆಟ್ಟವರವನ ಸಹವಾಸದಲ್ಲಿದ್ದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಪ್ರಭಾವಿತನಾಗಬಹುದು, ಅದು ಅವನಿಗೂ ಸಹಾಯ ಮಾಡಬಹುದು. ವಿಶ್ವರೂಪಾಚಾರ್ಯನ ಹಾಗೆ ಆಪತ್ತುಗಾಲದಲ್ಲಿ ಮಾಡೋದಿಲ್ಲ ಅಂತೇಳಿ ಇಂದ್ರನ ಪೌರೋಹಿತ್ಯ ಮಾಡಿಯೂ ತನ್ನ ಅಮ್ಮನ ಕಡೆ ಅಂತೇಳಿ ದೈತ್ಯರಿಗೂ ಆಹುತಿ ಕೊಟ್ಟು ಇಂದ್ರನ ವಿಷಯದಲ್ಲಿ ಇಂದ್ರನನ್ನು ಗೆಲ್ಲಿಸ್ತೇನೆ ಅಂತ ಹೊರಟವ. ಆದರೂ ನಡುವೆಯಲ್ಲಿ ವಿಶ್ವಾಸದ್ರೋಹ ಮಾಡಿದ. ತಂದೆಯವರ ಪಾಡು ದೇವತೆಗಳಾದರೂ ತಾಯಿಯ ಕಡೆ ದೈತ್ಯರ ಕಡೆ ಓಲಮೆಯನ್ನು ತೋರಿಸಿದ. ಸತ್ತೋದ, ಹಾಳಾಗಿ ಬಿದ್ದ, ಸಮೃತನಾದ. ಹಾಗಾಗಿ ಒಳ್ಳೆಯವನಾಗಿದ್ರೂ ಒಳ್ಳೆಯವರ ಸಹವಾಸ ಇರಬೇಕು. ಕೆಟ್ಟವರು ಚೂರು ಗಾಳಿ ತಾಗಿದ್ರು ಯಾವತ್ತದು
ಹಾಳಾಗಿ ಬಿಡುತ್ತೆ ಅಂತ ಅರ್ಥ ಆಗುವುದಿಲ್ಲ. ನೋಡಿ, ಆ ಕ್ಷಣದಲ್ಲಿ ಸಿಕ್ಕಿಬಿದ್ದವ. ಅದರಂತೆ ಮಾನಿನಃ ಅನವಮಾನಿನಃ, ಗೌರವಕ್ಕೆ ಪಾತ್ರರಾದವನನ್ನು ಅಗೌರವಿಸುವಂತೆ ಇರಬಾರದು. ಗೌರವಕ್ಕೆ ಪಾತ್ರ ಇರತಕ್ಕಂಥ ಎಷ್ಟೋ ಜನ ಇದ್ದಾರೆ, ದೊಡ್ಡವರು, ಹಿರಿಯರು, ವೃದ್ಧರು, ಇಂಥವರೆಲ್ಲ, ಅಥವಾ ಕೆಲಸದಲ್ಲಿ ಅಧಿಕಾರದಲ್ಲಿ ಇರುವವರು. ಅವರನ್ನೆಲ್ಲ ಇವ ಗೌರವಿಸುವಂತಿರಬೇಕು, ಅವಹೇಳನೆ ಮಾಡುವಂತಿರಬಾರದು. ರಾಜನ ಸಹಾಯಕರು ಅವರು ಉದ್ದಟದಿಂದ ಇದ್ದಾರೆ, ಗೌರವವನ್ನು ಕೊಡ್ತಾ ಇಲ್ಲ, ಯೋಗ್ಯರನ್ನು ಮೂದಲಿಸ್ತಾರೆ, ಹಾಗೆಲ್ಲ ಹೆಸರು ಬರಬಾರದು. ಆದರೆ ಇದೊಂದು ಕ್ವಾಲಿಫಿಕೇಶನ್. ರಾಜನ ಸಹಾಯಕರಾಗಲಿಕ್ಕೆ ಮತ್ತೊಂದು ಗುಣ ಏನು ಕೇಳಿದ್ರೆ, ಅವರು ದೊಡ್ಡವರನ್ನು ಗೌರವಿಸುವಂತಿರಬಾರದು, ಯಾವತ್ತೂ ತಿರಸ್ಕರಿಸಬಾರದು. ಪೊಸಿಷನಲ್ಲಿ, ಪೋಸ್ಟಿನಲ್ಲಿ ಇವನೇ ದೊಡ್ಡವ ಇರಬಹುದು, ಆದರೆ ಸಾಮಾನ್ಯವಾಗಿ ಇರತಕ್ಕಂಥ ದೊಡ್ಡವರನ್ನು, ಅವರನ್ನು ತಿರಸ್ಕರಿಸಿಕೊಳ್ಳದೆ, ಅವಮಾನ ಮಾಡದೆ ಇದ್ರೆ ರಾಜನ ಸಹಾಯಕನಾಗ್ತಾನೆ. ವಿದ್ಯಾವಿಧ ಲೋಕವಿಧ ಪರಲೋಕ ಅನ್ವೇಕ್ಷಕ, ಒಳ್ಳೆ ಶಾಸ್ತ್ರಗಳನ್ನು ತಿಳಿದಿರಬೇಕು, ಜ್ಞಾನಿಯಾಗಿರಬೇಕು ಅವನು. ಯಾಕೆಂದ್ರೆ ಶಾಸ್ತ್ರದ ಮರ್ಯಾದೆಗಳು ಏನು ಅಂತ ಗೊತ್ತಾಗಿರಬೇಕು ಅವನಿಗೆ. ಕೇವಲ ಶಾಸ್ತ್ರ ಓದಿಕೊಂಡಿರುವುದು ಎನ್ನುವುದು ಒಂದು ಬಗೆ ಉಂಟು. ಅದಕ್ಕೆ ಹೇಳ್ತಾನೆ, ರಾಜನ ಸಹಾಯಕರಿಗೆ ಲೋಕಜ್ಞಾನ ಬೇಕು, ಲೋಕವಿಧ, ಊರು ತಿಳ್ಕೊಂಡಿರಬೇಕು, ಭಗವಂತನ ಬಗ್ಗೆ ಎಚ್ಚರವಾಗಿರಬೇಕು, ಶಾಸ್ತ್ರದ ಚಿಂತನೆಯನ್ನು ನಡೆಸಿರಬೇಕು, ಲೋಕದ ವಾರ್ತೆಯನ್ನು ಸಹ ಚೆನ್ನಾಗಿ, ಅಂದರೆ ತೀರಾ ಶಾಸ್ತ್ರೀಯನಾಗಿದ್ದುಕೊಂಡು, ವೈದಿಕನಾಗಿದ್ದುಕೊಂಡು, ಧಾರ್ಮಿಕನಾಗಿದ್ದುಕೊಂಡ್ರೆ ಲೋಕಜ್ಞಾನ ಇಲ್ಲದೇ ಇದ್ದರೆ ಅವನು ಸಿಕ್ಕಿಬೀಳುತ್ತಾನೆ. ಅಂದ ವಿಷಯ ಅರಿತಿರಬೇಕು, ಸತ್ಯ ಏನೇನು ಗೊತ್ತಿರಬೇಕು, ಆದರೆ ಲೋಕದ ನಡೆಯಲ್ಲಿ ಹೇಗಿದೆ ಅಂತ ತಿಳ್ಕೊಂಡು, ಅದರಿಂದ ವಿದ್ಯಾವಿಧ ಶಾಸ್ತ್ರವಿಧ ಪರಲೋಕ ಅನ್ವೇಕ್ಷಕಾನ್, ಅವನಿಗೆ ಪರಲೋಕದ ಭಯ, ಪರಲೋಕದ ಗೆದೆ ಅದು ಬೇಕು. ಇದರ ಆಚೆಗೆ ಉತ್ತಮವಾದಂತಹ, ಶ್ರೇಷ್ಠವಾದಂತಹ ಸದ್ಗತಿಯನ್ನು ಪಡೆಯುವ ಆಸೆ ಇದ್ದಿರಬೇಕು. ಆದ್ದರಿಂದ ಕರ್ಮದಲ್ಲಿ ಅವನು ಲೋಪಿ ಆಗುವುದಿಲ್ಲ, ದೋಷಿ ಆಗುವುದಿಲ್ಲ. ಯಾಕೆ ಇಲ್ಲಿ ಅಲ್ಲ ಅಂತ ಹೇಳಿದ್ರು, ಪರಲೋಕದಲ್ಲಿ ಅವನಿಗೆ ಬೇಕಾಗಿರತಕ್ಕಂಥ ದುಃಖ ಇತ್ಯಾದಿಗಳು ಬರ್ತದೆ ಎನ್ನುವ ಎಚ್ಚರ ಇದ್ದರೆ ಅವನಿಗೆ ಉತ್ತಮವಾದ ಸದ್ಗತಿ ಆಗಲಿಕ್ಕೆ ಇದೆ. ಇದರಿಂದ ಅಂದ್ರೆ ರಾಜ ದುಮುಕು ಮುನ್ನುಗ್ಗು ಅಂತ ಹೇಳಿದ್ರಿಂದ ಅವನು ಮುನ್ನುಗ್ಗಿ ಬಿಟ್ರೆ ಅದರಿಂದ ಸತ್ರು ಅವನಿಗೆ ಉತ್ತಮ ಗತಿ ಇರ್ತದೆ ಅಂತ ಅರ್ಥ. ಅದರಿಂದ ಉತ್ತಮ ಗತಿಯ ನೆಲೆಯಲ್ಲಿ ಆತ ಬದುಕಬೇಕು, ಇಲ್ಲಿರಬೇಕು ಎನ್ನುವ ನೆಲೆಯಲ್ಲಿ ಹೊತ್ತು ಕೂತ್ರೆ ರಾಜನ ಪೂರ್ಣ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಪರಲೋಕದ ಬಗ್ಗೆಯೂ ಆತನಿಗೆ ತನ್ನ ಗತಿ ಆಸೆಯಲ್ಲಿ ಇರಬೇಕು. ಮತ್ತೆ ಧರ್ಮೇಚ ನಿರತಾನ್ ಸಾಧೂನ್, ಧರ್ಮನಿಷ್ಠನಾಗಿರಬೇಕು, ಆಚಾರವಂತನಾಗಿರಬೇಕು. ಎಲ್ಲ ಧರ್ಮಗಳನ್ನು ಸಹ ಆತ ಪ್ರೀತಿಸಿ, ಎಲ್ಲ ಅಂದರೆ ಶಾಸ್ತ್ರೀಯವಾದ ಧರ್ಮ, ಲೋಕ ಧರ್ಮ, ತನ್ನ ವೈಯಕ್ತಿಕವಾದ ಧರ್ಮ, ಕುಟುಂಬ ಧರ್ಮ, ರಾಜ್ಯ ಧರ್ಮ, ಇವನ್ನೆಲ್ಲ ಬಹಳ ಚೆನ್ನಾಗಿ ಇಟ್ಟುಕೊಂಡು ಅದರಂತೆ ಇದ್ದು ಸಾಧೂನ್ ಅಚಲಾನಿಮ ಅಚಲಾನ್ ಸಾಧೂನ್, ಒಳ್ಳೆ ವೃತ್ತಿ, ಒಳ್ಳೆ ವೃತ್ತ, ಸಜ್ಜನ ಅಂಥವರನ್ನು ತನ್ನ ಪರಿಚಾರಕರನ್ನಾಗಿಸಬೇಕು ರಾಜ ಅನ್ನುವಲ್ಲಿ ಅಚಲಾನಿಮ ಅಂತಾರೆ. ಅಚಲ ಅಂದರೆ ಹೋಗುವಂಥದ್ದು ಒಂದು, ಅಚಲ ಅಂದರೆ ಹೋಗದೇ ಇರುವಂಥದ್ದು ಯಾವುದು? ಹೋಗದೇ ಇರುವಂಥದ್ದು ನಿಜವಾಗಿ ರೂಢಿಯಲ್ಲಿ, ಪ್ರಸಿದ್ಧಿಯಲ್ಲಿ ಬೆಟ್ಟ ಅಂತ ಅರ್ಥ. ಬೆಟ್ಟದ ಹಾಗೆ ಇವ ಎಂದೂ ಸಹ, ಅಂದರೆ ಮರಗಳಿಗೂ ಸ್ಥಾವರ ಅಂತ ಕರೀತಾರೆ, ಆದರೆ ಅಚಲ ಶಬ್ದವನ್ನು ಹೆಚ್ಚು ಪ್ರಯೋಗ ಮಾಡುವುದಿಲ್ಲ. ನಿಂತಲ್ಲಿ ನಿಲ್ತದೆ ಅನ್ನುವ ಅರ್ಥದಲ್ಲಿ ಸ್ಥಾವರ ಅಂದದ್ದು. ಆದ್ದರಿಂದ ನಿಂತಿದೆ ಎನ್ನುವ ಒಂದು ಶಬ್ದ ಇದೆ ಅಲ್ಲಿ. ಬೆಟ್ಟಕ್ಕೆ ಸ್ಥಾವರ ಹೇಳುವುದಕ್ಕಿಂತ ಅಚಲ ಹೇಳುತ್ತಾರೆ, ಅದು ಅಲ್ಲಾಡುವುದೇ ಇಲ್ಲ ಅಂತ. ಮರ ಅಲ್ಲಾಡ್ತದೆ, ಚಲ ಶಬ್ದಕ್ಕೆ ಅಲ್ಲಾಡುವುದು ಅಂತ ಅರ್ಥ ಉಂಟು. ಚಲಿಸದೇ ಇರುವುದು ಎನ್ನುವ ಪೂರ್ಣಾರ್ಥ ಆದರೂ, ಹೋಗುವುದಿಲ್ಲ ಎನ್ನುವ ಅರ್ಥ ವಾಚ್ಯಾರ್ಥ ಅಥವಾ ತಾತ್ಪರ್ಯಾರ್ಥ ಆದರೂ, ಅಲ್ಲಾಡುವುದೇ ಇಲ್ಲ, ಬಿಸುಕುವುದೇ ಇಲ್ಲ ಅಂತ ಎನ್ನುವುದು ಮುಖ್ಯ ಅರ್ಥ. ಮರಗಳಾಗಲ್ಲ, ಅಲ್ಲಾಡ್ತದಲ್ಲ, ಮೇಲಕ್ಕೆ ಹೋಗ್ತದಲ್ಲ, ಅದು ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದೇ, ಮೇಲಕ್ಕೆ ಹೋಗ್ತಾವೆ. ಕ್ರೀಪರ್ಸ್ ಆದರೆ ಹರ್ಕೊಂಡು ಹೋಗ್ತಾವೆ, ಅಥವಾ ಕೆಲವೆಲ್ಲ ಬುಷಸ್ ಆದರೆ ಅಡಿಯಿಂದ ಮೇಲೆ ಬರ್ತಾವೆ. ಬೆಟ್ಟಗಳು ಏಳುವುದುಂಟಿಲ್ಲ ಅಲ್ಲ ಹಾಗೆ, ಆದರೆ ಅವುಗಳನ್ನು ಎದ್ದೋಡುವುದಿಲ್ಲ ಎನ್ನುವುದಂತೂ ಸತ್ಯ. ಹೀಗೆ ವಿಶೇಷವಾಗಿ ಪರ್ವತಗಳಂತೆ ಬದಲಾಗದವರು ಅಂತ ಅರ್ಥ. ನಿಶ್ಚಲವಾಗಿದ್ದಾರೆ, ರಾಜ ನಿಷ್ಠೆಯಲ್ಲಿ ಗಟ್ಟಿಗರಿದ್ದಾರೆ. ಹೊತ್ತಿಗೊಂದು ವೇಷ ಆಗುವುದು, ದಿನಕ್ಕೊಂದು ಭಾಷೆ ಆಗುವುದು ಕತೆ ಅಲ್ಲ, ಅಂಥವ್ರು ಬೇಕು ನಮಗೆ. ಪರ್ವತದಂತೆ ನಿಶ್ಚಲವಾದ ಪ್ರವೃತ್ತಿಯಲ್ಲಿ ರಾಜನ ಸೇವೆಯಲ್ಲಿ ನಿಂತವರಾದ್ರೆ ಇಂಥವರನ್ನು ಸಹಾಯಾನ್ನ ಸತತಂ ಕುರಿಯಾದ ರಾಜ ಭೂತಿ ಪರಿಷ್ಕೃತಾನ್, ಅವರಿಗೆ ಒಳ್ಳೆ ಸಂಬಳ ಕೊಡಬೇಕು ರಾಜ. ಭೂತಿ ಪರಿಷ್ಕೃತಾನ್,
ಧರ್ಮಕ್ಕೆ ಅಂತವರನ್ನು ಸಹಾಯಕರನ್ನಾಗಿಸಿಕೊಳ್ಳುವುದಲ್ಲ. ಹಾಗೆ ಅವರು ಕೆಲಸ ಮಾಡುವುದಿಲ್ಲ. ಮತ್ತೆ ರಾಜ ಹಾಗೆ ಮಾಡಿಸಲೂಬಾರದು. ರಾಜ ತಾನೇವ, ಆದ್ರಿಂದ ಎಲ್ಲರಿಗಿಂತ ಹೆಚ್ಚು ಕೊಡಬೇಕು, ಅವರಿಗೆ ಕೊಡಬೇಕಾದ್ದನ್ನು. ಆದ್ರಿಂದ ಐಶ್ವರ್ಯದಿಂದ ಅವರನ್ನು, ಸಂಪತ್ತಿನಿಂದ ಅವರನ್ನು ಚೆನ್ನಾಗಿ ಇಟ್ಟುಕೊಂಡಿರಬೇಕು ರಾಜ. ಹಾಗಾಗಿ ಅಂಥವರನ್ನೇ ಸಹಾಯಕರನ್ನಾಗಿಸಬೇಕು. ಅವರು ಎಷ್ಟು ಕೆಲಸದ ಮಂದಿ ಗಟ್ಟಿಗರಿರಬೇಕು, ಒಳ್ಳೆಯವರಿರಬೇಕು, ಎತ್ತರದಲ್ಲಿರಬೇಕು, ಸಿರಿವಂತರಾಗಿರಬೇಕು ಕೇಳಿದರೆ ರಾಜ ಅವರಿಗಿಂತ ಮಿಗಿಲಾದ ಊಟೋಪಚಾರಗಳಲ್ಲಿ ಇರಬಾರದು. ತೈಷ್ಟ ತುಲ್ಯ ಭವೇದ್ ಭೋಗೈ. ಅಂತಹ ಸಹಾಯಕರಿಗೆ ಏನು ಊಟ ಹಾಕ್ತಾನೆ ರಾಜ, ಅದನ್ನೇ ಅವನು ಊಟ ಮಾಡಬೇಕು. ತಾನೇನು ಊಟ ಮಾಡ್ತಾನೆ ಅದನ್ನೇ ತನ್ನ ಸಹಾಯಕರಿಗೆ ಹಾಕಬೇಕು. ಆಗ ಅವರಿಗೆ ವಿಶ್ವಾಸ ಪೂರ್ತಿ ಬರ್ತದೆ. ರಾಜ ಏನು ನಮ್ಮಗಿಂತ ಭಿನ್ನವಾಗಿ ಏನು ಅರಮನೆಯಲ್ಲಿ ಒಬ್ಬರಿಗೂ ಉಣ್ಣುವುದೇ ಇಲ್ಲ, ನಮ್ಮನ್ನು ಮೀಟಿಂಗಿಗೆ ಕರೀತಾನೆ, ಹಾಗೆ ಗೀಟಿಂಗಿಗೂ ಕರೀತಾನೆ. ನೋಡಿ, ಅವನು ತನ್ನದೇ ತಿನ್ನುತ್ತಾ ಇದ್ದಾನೆ. ತನ್ನ ಸಹಾಯಕರಿಗೆ, ತನ್ನ ಭೃತ್ಯರಿಗೆ, ತನ್ನ ನಂಬಿ ಬಂದವರಿಗೆ ತನ್ನ ನಾಯಿಗೆ ಹಾಕುವ ಪದಾರ್ಥವನ್ನು ಹಾಕುವುದಲ್ಲ. ಇದು ರಾಜನ ಲಕ್ಷಣ ಅಲ್ಲ. ಇವತ್ತು ನಡೀತಿದೆ, ನಡೀತಾ ಇದೆ. ಅದು ಸರಿಯಲ್ಲ. ಅಂದು ಸೇವಕರಿಗೆ ಒಂದು ಬೇರೆ, ತನಗೊಂದು ಬೇರೆ ಅಲ್ಲ. ತನ್ನ ಮನೆಯ ನಾಯಿ ತಿನ್ನುವಂತಹ ಪದಾರ್ಥಗಳನ್ನು ತನ್ನ ಕೆಲಸದವರಿಗೆ ಕೊಡುವ ಮೂಲಕ ಅವನು ಯಾವ ರೀತಿಯಲ್ಲಿ ಕೆಲಸವನ್ನು ನೋಡಿಕೊಂಡಾಗ್ತದೆ? ಇದು ಒಂದು ದೇಶದ ದೊರೆಗೆ ಹೇಳಿಸಿದ ಲಕ್ಷಣ ಆಗ್ತದ? ಆ ಒಂದು ಮೆಂಟ್ಯಾಲಿಟಿ, ಮೊನೋಪೋಲಿ ಅಂತಹ ಒಂದು ಯೋಚನೆ ಉಂಟು ಅಂದ್ರೆ ಅವನೆಷ್ಟು ನಿಕೃಷ್ಟನಾಗ್ತಾನೆ. ಆಚಾರ್ಯ ಮದ್ದೂರು ಹೇಳುವಾಗ ಉಣ್ಣುವ ವಿಷಯದಲ್ಲಿ ಏನ್ ಹೇಳಿದ್ರು? ಭೃತ್ಯಾತಿಥಿ ಪುರಸ್ಸರಹ ಅಂದ್ರು. ಒಬ್ಬ ಮನೆಯಲ್ಲಿ ಕೂತವನಿಗೆ, ಮನೆವಾಳತೆಯಲ್ಲಿ ನಿಂತವನಿಗೆ, ಒಬ್ಬ ಗೃಹಸ್ಥನಿಗೆ ಊಟ ಮಾಡುವಾಗಲೂ ದೊಂಡೆಯಲ್ಲಿ ಕೆಳಗೆ ಇಳುವುದಿಲ್ಲ. ಯಾವಾಗ ಅದು ಪ್ರಾಮಾಣಿಕ ಅಲ್ಲ ಅಂತಾರೆ ಆಚಾರ್ಯರು. ಅವರು ಮನೆ ಮಂದಿಗೆ, ಬಂದವರಿಗೆ, ಕೆಲಸದವರಿಗೆ ಊಟ ಹಾಕಿ ಊಟ ಮಾಡದಿದ್ರೆ ಅಂತ, ಮೊದಲು ತಿಂದರೆ ಅಂತ. ಅದನ್ನೇನು ಮಾಡಬೇಕು? ಅವನು ಭೃತ್ಯಾತಿಥಿ ಪುರಸ್ಸರ, ಬಂದವರಿಗೆ ಉಣ ಬಡಿಸಬೇಕು ಮೊದಲಿಗೆ ಅತಿಥಿಗಳನ್ನು. ಮತ್ತೆ ಅವರನ್ನು ನಂಬಿದವರಿಗೆ, ಭೃತ್ಯರು, ಭಾರ್ಯೆ, ಮಕ್ಕಳು ಎಲ್ಲರೂ ಭೃತ್ಯರ ಯಾದಿಯಲ್ಲೇ ಬರ್ತಾರೆ. ಅದರಿಂದ ಸೇವಕರಿಗೆ, ಕೆಲಸದ ಮಂದಿಗೆ ಮೊದಲು ಊಟ ಮಾಡಿಸಬೇಕು. ಬಂದ ಗೆಸ್ಟ್ಗಳಿಗೆ ಮತ್ತೆ ಕೆಲಸದವರಿಗೆ, ಮನೆ ಮಂದಿಯವರಿಗೆ ಊಟ ಹಾಕಿ ಮತ್ತೆ ತಾನು ಉಣ್ಲಿಕ್ಕೆ. ಅದು ಸುಲಭಾಯ್ತು ಅಂದ ಎತ್ತಿದ್ದಾರೆ. ಅದು ತಪ್ಪು, ತೆಗೆದಿಡ್ಲಿಕ್ಕಿಲ್ಲ. ಉಳಿದದ್ದು ತಿಂದರೆ ಅವನು ವಿಗಸಾಶಿ ಆಗ್ತಾನೆ. ಇದು ಯಜ್ಞಶೇಷ ಆಗ್ತದೆ. ಅತಿಥಿಗೆ ಉಣಬಡಿಸಿ ಆ ಪಾತ್ರೆಯಲ್ಲಿ ಉಳಿದದ್ದು ತಿನ್ನಬೇಕು. ಅವನು ಮೊದಲೇ ತಾನು ತೆಗೆದಿಟ್ಟು ಬಂದು ಅತಿಥಿಗೆ ಬಡಿಸಿದ್ರೆ ಅವನು ತನ್ನ ಉಚ್ಚೇಶವನ್ನು, ತನ್ನ ಮೋಸವನ್ನು, ತನ್ನ ಯೋಚನೆಯನ್ನು, ತನ್ನ ಸ್ವಾರ್ಥವನ್ನು ಆತ ಉಪಯೋಗಿಸಿಕೊಂಡಾಗೆ ಆಯಿತು. ಅದರಿಂದ ಅವನನ್ನು ಮೋಸ ಮಾಡಿದಾಗ ಆಯಿತು. ಅವರಿಗೆ ಹಾಕಿ ಉಳಿದ ತಿನ್ನಬೇಕು, ಅದೇ ಪದಾರ್ಥ ಅಷ್ಟೇ. ಇದನ್ನಿಲ್ಲಿ ಭೀಷ್ಮ ಹೇಳಿದ. ತೈಶ್ಚ ತುಲ್ಯ ಭವೇದ್ ಭೋಗೈಹಿ ಅಂತ. ವಿಹಾರದ ವ್ಯವಸ್ಥೆಯಲ್ಲಿ ಆಗಲಿ, ಆಹಾರದ ವ್ಯವಸ್ಥೆಯಲ್ಲಿ ಆಗಲಿ, ತಾನು ಯಾರನ್ನು, ಎಂಥವರನ್ನು, ಇಲ್ಲಿ 14 ಧರ್ಮಗಳ ವ್ಯಕ್ತಿಗಳನ್ನು ಹೇಳಿದ್ದಾರೆ. 7 ಧರ್ಮಗಳ ವ್ಯಕ್ತಿಗಳು ಸಹಾಯಕರು. ಅಂತಹ ಸಹಾಯಕರನ್ನು ಇಟ್ಟುಕೊಳ್ಳುವುದು ಮಾತ್ರ ಅಲ್ಲ, ಅವರನ್ನು ಇರಿಸಿಕೊಳ್ಳುವ ಒಂದು ತಂತ್ರಾಂಶ ಏನು ಕೇಳಿದರೆ, ರಾಜ ಅವರಿಗಿಂತ ಮಿಗಿಲಾಗಿ ಯಾವುದೇ ರೀತಿಯಾಗಿ ಇರುವುದಿಲ್ಲ. ಅದನ್ನು ರಾಜನಿಗೆ ಒಂದು ಪ್ರೈವೇಟ್ ಊಟ ಶಾಲೆ, ಪ್ರೈವೇಟ್ ಊಟದ ವ್ಯವಸ್ಥೆ ಅಲ್ಲ. ಸಹಾಯಕರು, ಇಂತಹ ಒಂದು ಖಾಸ ಸಹಾಯಕರು ಏನಿರ್ತಾರೆ ಅವರ ಜೊತೆಯಲ್ಲೇ ಊಟ ಮಾಡುವುದರಿಂದ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ರಾಜ. ಹಾಗಾದ್ರೆ ರಾಜ ಅಂತ ಒಂದು ಮೆರವಣಿಗೆ ಏನುಂಟು, ವಿಶೇಷ ಹೇಳಿ, ಅದೇ ಒಂದು ವಿಶೇಷ. ಛತ್ರ ಮಾತ್ರಾಜ್ಞೆಯಾಧಿಕ ಅಂತಾರೆ ಭೀಷ್ಮರು. ಅವನದು ವಿಶೇಷ ಏನು ಕೇಳಿದ್ರೆ, ಅವನು ಆಜ್ಞೆ ಮಾಡುವವ ಶ್ವೇತಛತ್ರ, ಅವನ ತಲೆ ಮೇಲೆ ಕುಣಿತಾ ಉಂಟು. ಇದೇ ವಿಶೇಷ. ಚಕ್ರವರ್ತಿ. ಈ ವ್ಯಕ್ತಿಗಳಿಗಿಂತಲೂ ರಾಜನಲ್ಲಿಯೂ ವ್ಯತ್ಯಾಸ ಏನು ಕಾಣ್ತದೆ? ಯಾರಿಗೂ ಕೇಳಿದ್ರೆ ಇಷ್ಟು ವ್ಯತ್ಯಾಸದಲ್ಲಿ ಕಾಣ್ತದೆ. ಕೊಡೆ ಯಾರಲ್ಲಿ ನಿಂತಿದೆ ಅವನು ರಾಜ. ಹಾಗಾದ್ರೆ ಏನಾಯ್ತು? ಉಡುಗೆ ತೊಡುಗೆಗಳಲ್ಲಿಯೂ ಸಹಾಯಕರು ಸಮಾನ ಇದ್ದಾರೆ ಅಂತ ಅನಿಸ್ತದೆ ಈಗ. ನೋಡಿ, ಒಂದು ಲೆಕ್ಕದಲ್ಲಿ ಲಾಭ. ಯಾಕೆಂದ್ರೆ ಕೊಡೆ ಮಡಚಿಟ್ರೆ, ಎಲ್ಲಿಯಾದ್ರೂ ಗಡಿಬಿಡಿ ಆದ್ರೆ, ಯಾರಾದ್ರೂ ಹೊಡೆತ ಬಡೆತಲ್ಲಿ ಬಂದರೆ ರಾಜನಿಗೆ ಬಟ್ಟೆ ಸಿಗೋದು ಕಮ್ಮಿ ಆಗ್ತದೆ. ರಾಜ ಯಾರು ಗೊತ್ತಾಗೋದಿಲ್ಲ, ಕನ್ಫ್ಯೂಸ್.
ಒಂದು 8 ಜನ ರಾಜನಿಗೆ ಸಹಾಯಕರಿದ್ರೆ 9 ಜನ ಒಂದೇ ವೇದಿಕೆಯಲ್ಲಿ ಒಂದೇ ಕಡೆಯಲ್ಲಿ ಸಿಕ್ಕಿದಾಗ ಆಗತ್ತೆ. ಯಾರೋ ಗೊತ್ತಿಲ್ಲದವನು ಮೋರೆಚ್ಚರಿಯ ಸರಿಯಾಗಿ ಅರಿಯದವನು ಹೊಡಿಲಿಕ್ಕೆ ಶುರು ಮಾಡಿದ್ರೆ ಯಾರು ರಾಜ ಗೊತ್ತಿರೋದಿಲ್ಲ. ಸಹಾಯಕರು ಹಾಗಿರುತ್ತಾರೆ, ತಾವೇ ರಾಜರಂತೆ ಹೋರಾಡ್ತಾರೆ ತಪ್ಪಿಸ್ಲಿಕ್ಕೋಸ್ಕರ, ರಾಜನನ್ನು ಉಳಿಸ್ಲಿಕ್ಕೋಸ್ಕರ. ಇಂತಹ ಕೆಚ್ಚುಗಾರಿಕೆಯವರು ಆಪತ್ತು ಕಾಲದಲ್ಲಿ 8 ಜನ ಎದುರು ನಿಂತು ಒಬ್ಬ ರಾಜನನ್ನು ನಿಧಾನಕ್ಕೆ ಆಚೆ ಕಳಿಸುವುದು ಗೊತ್ತಾಗುವುದಿಲ್ಲ. ರಾಜರೆಂದು ಈ 8ರಲ್ಲಿ ಯಾರೊಬ್ಬ ರಾಜ ಎಂದು ಗೊತ್ತಾಗದೆ ಮತ್ತಷ್ಟು ಗಾಬರಿಗೊಳ್ಳುತ್ತಾರೆ ಹೊಡೆಯುವರು. ಹೀಗೆ ಬಹಳ ಚೆನ್ನಾಗಿ ಇಲ್ಲಿ ಹೇಳುವಾಗ, ಭೀಷ್ಮ ಹೇಳುವಾಗ ಛತ್ರಮಾತ್ರಾಧಿಕ ಅನ್ನುವ ಮೂಲಕ ಸುಮಾರಾಗಿ ಉಡುಗೆ ತೊಡುಗೆಗಳು, ರಥ ವಾಹನ ಇತ್ಯಾದಿಗಳು, ಅಕ್ಕಪಕ್ಕದವರು ಇವೆಲ್ಲ ನೋಡಿಕೊಂಡಾಗ ರಾಜರಂತೆ ಕಾಣುತ್ತಾರವರು ಅನ್ನುವ ನೆಲೆಯಲ್ಲಿ ಊಟೋಪಚಾರಗಳಲ್ಲಿಯೂ ವಿಹಾರ ವ್ಯವಸ್ಥೆಗಳಲ್ಲಿಯೂ ಈಗ ಅದ್ಭುತವಾದಂತಹ ಒಂದು ವ್ಯವಸ್ಥೆ ಹೊರಗಿನ ಲೋಕದಲ್ಲಿ ಈ ರೀತಿಯಾಗಿ ರಾಜ ಇರಬೇಕು ಅಂತ ಬಹಳ ಎತ್ತರದ ಧರ್ಮದಲ್ಲಿ ಭೀಷ್ಮ ಹೇಳುತ್ತಾನೆ. ಮತ್ತೆ ರಾಜನ ಅಲ್ಲಿ ಸಹಾಯಕರಲ್ಲಿ ಆಗಲಿ ಅಥವಾ ಹೊರಗಿನಲ್ಲಿ ಆಗಲಿ ಲೋಕದಲ್ಲಿ ಆಗಲಿ ರಾಜ ಒಳಗೊಂದು ಹೊರಗೊಂದು ಇರ್ತಾನೆ ಅಂತಾದ್ರೆ ಅವನು ಸೋತ ಅಂತ ಅರ್ಥ, ಸಿಕ್ಕಿಬಿತ್ತ. ಪ್ರತ್ಯಕ್ಷಾಚ ಪರೋಕ್ಷಾಚ ವೃತ್ತಿಶ್ಚಾಸ್ಯ ಭವೇತ್ ಸಮ. ರಾಜ ಹೊರಗೆ ಸಭೆಯಲ್ಲಿ ಏನು ಮಾತಾಡಿದ, ಏನು ನಡೀಲಿಕ್ಕೆ ಆಯಿತು ಎಲ್ಲರ ಕೇಳಿಕೆಯಿಂದ ಅದಾಗೆ ಇರಬೇಕು. ಒಳಗೋದ ನಂತರ ಮತ್ತೆ ತಾನು ಚೇಂಜ್ ಆಗುವುದಾದರೆ ನಾಳೆಯಿಂದ ಸಲಹೆಗಾರರು ಕೆಲಸವೇ ಮಾಡುವುದಿಲ್ಲ. ಆದ್ರಿಂದ ಬಹಿರಂಗವಾಗಿ ಏನು ರಾಜ ತನ್ನ ಕಮಿಟ್ಮೆಂಟ್ಸ್ಗಳನ್ನು ಮಾಡಿಕೊಂಡನೋ ಅದನ್ನೇ ಅಂತರಂಗದಲ್ಲಿಯೂ ಅವನಿಗೆ ಒಳಗೊಂದು ಹೊರಗೊಂದು ಇಲ್ಲದವನೇ ನಿಜವಾದ ರಾಜ. ಅಂದರೆ ನಿಜವಾಗಿ ಗಂಭೀರನಾಗಿರಬೇಕು, ತಾನು ಎಂಥವರೊಂದು ಗೊತ್ತಾಗದೇ ಇರಬೇಕು ಎನ್ನುವುದೆಲ್ಲ ಸತ್ಯ. ಎಕ್ಸ್ಪೋಸ್ ಆಗಿರುವುದು ರಾಜನ ಧರ್ಮ ಅಲ್ಲ ಎನ್ನುವುದು ಕರೆಕ್ಟ್. ಅದನ್ನು ಹೇಳಿ ಆಯ್ತು, ಭೀಷ್ಮ ಹೇಳುತ್ತಾನೆ ಮುಂದೆ ವಿಷಯದವಾಗಿ. ಮಂತ್ರಾಲೋಚನೆಯಲ್ಲೂ ಹೇಳುತ್ತಾನೆ ಆ ವಿಷಯವನ್ನು. ತಾನು ಏನು ಹೇಳುತ್ತೇನೆ ಎನ್ನುವುದನ್ನು ಹೊರಗೆ ಹೇಳುವ ಮುಂಚೆ ಗೊತ್ತಾಗಿಸದಿರಬೇಕು ಮತ್ತು ಯಾರನ್ನು ಎತ್ತಿಡಿಬಾರದು ಅಂತ. ಆದರೆ ಇಲ್ಲಿ ಒಳಗೊಂದು ಹೊರಗೊಂದು ಎನ್ನುವುದು ಗೋಮುಖ ವ್ಯಾಘ್ರ ಅಂತ ಏನಿದೆ ಅದು ಆಗಬಾರದು ಅಂತ ಹೇಳಿದರು. ಬೇಕಾದ್ರೆ ಗೋಮುಖ ವ್ಯಾಘ್ರ ಆಗಲಿ ಅಥವಾ ಗೋವ್ಯಾಘ್ರ ಮುಖವೇ ಆಗಲಿ ಏನಾಗಲಿ ಅಂತ ಯಾವುದೇ ರೀತಿಯಿಂದಾಗಿ ಒಳಗೊಂದು ಹೊರಗೊಂದು ಇರಲಿಕ್ಕಿಲ್ಲ. ಸಮಾನವಾದಂತಹ ಯೋಗಕ್ಷೇಮಗಳು. ಅವನು ಏನು ಹೇಳುತ್ತಾನೆ ಅದನ್ನು ನಡೆಸ್ತಾನೆ, ನಡೆಸಿದ್ದಾನೆ ಅದನ್ನು ಹೇಳಿದ್ದಾನೆ. ಏನು ಹೊರಗಿದೆ ಮಂತ್ರಿಮಂಡಲದಲ್ಲಿ ಅದೇ ಅವನ ಆಶಯವಾಗಿರ್ತದೆ, ಅವನ ಆಶಯವನ್ನೇ ಮಂತ್ರಿಮಂಡಲದಲ್ಲಿ ನಡೆಸಿಕೊಡ್ತಾನೆ ಅಂತ. ಇದು ಕಣಿಕ ನೀತಿಯಲ್ಲಿ ದುರ್ಯೋಧನ ಕಲಿತದ್ರೆಲ್ಲ ವಿರುದ್ಧ. ರಾಜ ಯಾರನ್ನು ಇಷ್ಟಪಡದಿದ್ದು, ಯಾರಿಗೂ ತನ್ನತನವನ್ನು ತೋರಿಪಡಿಸದೇ ಇದ್ದು, ಹೊರಗಿನಿಂದ ಪ್ರೀತಿಸಿದಂತೆ ಮಾಡಿ ಒಳಗಿನಿಂದ ದ್ವೇಷವನ್ನು ಸಾಧಿಸಿ ಅಂತ ಹೇಳಿಕೊಡ್ತಾನೆ. ಕಾಲ ಬಂದಾಗ ಅವನನ್ನು ಹೊತ್ತು ಹಾಕಿಕೊಂಡ್ಲು ಅಂತ. ಇದು ತಪ್ಪು ಅಂತ. ಅದಕ್ಕೆ ಈ ವೃತ್ತಿ ವಿಷಯದಲ್ಲಿ ರಾಜ ಹಾಗಿಲ್ಲ, ಹಾಗಿರಬಾರ್ದು. ತನ್ನ ಚರೆಯಲ್ಲಿ ಗುಟ್ಟಾಗಿ ಹೆಸರುಗಡಿಮೆಯಾಗಿ ಹೊರಗೊಂದು ಮಾಡಿಕೊಂಡು ಬೇಸ್ತು ಬೀಳಿಸುವಂತೆ ರಾಜ ಇರಬಾರದು. ಹಾಗಿದ್ರೆ ನಖೇದ ಮಿಹವಿಂದತಿ ಅಂತಂದಿದ್ರೆ ಅವನಿಗೆ ತೊಂದರೆ ಆಗುವುದಿಲ್ಲ. ಇದನ್ನೇನು ಲಾಭ ಕೇಳಿದ್ರೆ ಅವನಿಗೆ ಸಂಕಟ ಆಗುವುದಿಲ್ಲ. ಅವನು ತಾನು ಅಪ್ರಾಮಾಣಿಕ, ತಾನು ಸುಳ್ಳ, ತಾನು ಮೋಸಗಾರ ಅಂತ ಒಳಗಿಂದ ರಾಜನೇ ಆಗಿಬಿಟ್ರೆ ಯಾವಾಗ ಹೊಡೆತದಿಂದಾನೆ ಅಂತ ಅವನು ಹೆದರಿಕೊಳ್ಬೇಕಾಗತ್ತೆ. ಯಾರಿಗಾದ್ರೂ ಗೊತ್ತಾದ್ರೆ ತನ್ನ ಅತ್ಯಂತ ಆತ್ಮೀಯರಲ್ಲೇ ಯಾರೊಬ್ಬ ಒಂದು ದಿನ ಆಪ್ತತ್ವಕ್ಕೆ ಭಂಗ ಬಂದಾಗ ಅದನ್ನು ಹೇಳಿಬಿಟ್ಟು ರಾಜನ ಎಲ್ಲ ಮರ್ಯಾದೆ ತೆಗಿತಾನೆ. ಅದು ಯಾರು? ಮನೆ ಮಂದಿ ಆಗ್ಬೋದು, ಅಣ್ಣ ತಮ್ಮಂದಿರೇ ಆಗ್ಬೋದು, ಹೆಂಡತಿ ಮಕ್ಕಳು ಆಗ್ಬೋದು. ಅದನ್ನು ರಾಜ ಏನ್ ಮಾಡಿದ ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಿಯಾದ್ರೂ ಆಪತ್ತುಗಳು ಮನೆಗೆ ನುಗ್ಗಿದಾಗ, ಹೆಂಡತಿ ಮಕ್ಕಳಿಂದ ನುಗ್ಗಿದಾಗ ಮನೆ ಯಜಮಾನ ಅವನು ಟ್ರಾನ್ಸ್ಪರೆಂಟ್ ಆಗಿ ಬದುಕಿದ್ರೆ ಯಾವುದೇ ಹೆದರಿಕೆ ಇಲ್ಲ ಅವನಿಗೆ. ಏನು ಹೇಳಿಕೊಂಡ್ರು ತಿರುಗಲಿ, ಚೆನ್ನಾಗಿರುತ್ತೆ ನೋಡಿ. ಹೀಗಾಗಿ ಬಹಳ ಚಂದವಾಗಿ ರಾಜನ ವಿಷಯದಲ್ಲಿ ಸಮಾನವಾದಂತಹ ನಡೆ ಅವನದ್ದು ಇರಬೇಕು. ಹೆಚ್ಚು ಕಡಿಮೆ ಇರಬಾರದು ಲೋಪದೋಷಗಳ ಹಿನ್ನೆಲೆಯಲ್ಲಿ. ಇದರಿಂದ ಆತ ಸಂಭ್ರಮಿಸ್ತಾನೆ, ದುಃಖ ಪಡುವುದಿಲ್ಲ. ಮತ್ತೆ ಸರ್ವಾಭಿಶಂಕಿ ನೃಪತಿ ಯಶ್ಚ ಸರ್ವಹರೋಪವೇತ ಕ್ಷಿಪ್ರಂ ಅನುಜುಹು ಲುಬ್ಧ ಸ್ವಜನೇನೈವ ಬಾಧ್ಯತೆ. ಇದಕ್ಕೆ ವಿರುದ್ಧವಾಗಿ ರಾಜ ಇದ್ದರೆ ತನ್ನ ಜನರಿಂದಲೇ ಪಡೆ ತಿಂತಾನೆ. ಸ್ವಜನೇನೈವ ಬಾಧ್ಯತೆ. ಯಾವಾಗ ಸರ್ವಾಭಿಶಂಕಿ, ಎಲ್ಲರ ಮೇಲೆ ಅವನಿಗೆ ಡೌಟೇ. ನೋಡಿ, ಇಂಥ ಜನರು ಬೇಕಾದಷ್ಟು ಸಿಗ್ತಾರೆ ನಮಗೆ ಅಧಿಕಾರ ವರ್ಗದಲ್ಲಿ. ದೊಡ್ಡ ದೊಡ್ಡ ಕಂಪನಿಯಲ್ಲಿ, ದೊಡ್ಡ ದೊಡ್ಡ ನೆಲೆಯಲ್ಲಿ
ಮಾಲಕರೇ ಇರ್ತಾರೆ. ಆದರೆ ಯಾರೊಬ್ಬರ ಮೇಲೂ ಅವರಿಗೆ ವಿಶ್ವಾಸ ಇಲ್ಲ, ಯಾರನ್ನು ನಂಬುವುದಿಲ್ಲ, ಎಲ್ಲರ ಮೇಲೂ ಅವರಿಗೆ ಗುಮಾನಿ. ಹೀಗಿದ್ರೆ ಇಡೀ ಒಂದು ದೊಡ್ಡ ಮಠ, ಮಂದಿರ, ಒಂದು ಸಂಸ್ಥೆ, ಸಂಘ ಎಲ್ಲ ನಡೆಯುವುದು ಹೌದಾ? ಆದ್ರೆ ಇಂಥ ರಾಜನನ್ನು ಅವನ ಜನರೇ ಹೊಡಿತಾರೆ ಅಂತ ಹೇಳ್ತಾನೆ ಭೀಷ್ಮ. ಸರ್ವಾಭಿಶಂಕಿ, ಅವನಿಗೆ ಎಲ್ಲರ ಮೇಲೂ ಡೌಟೆ, ಎಲ್ಲ ವಿಷಯದಲ್ಲಿಯೂ ಡೌಟೆ. ಅವನಿಗೆ ಯಾರ ಮೇಲೂ ಅವನಿಗೆ ಪ್ರತಿಪತ್ತಿ ಇಲ್ಲ, ಯಾವ ವಿಷಯದಲ್ಲಿ ಅವನಿಗೊಂದು ಕೊನೆ ಇಲ್ಲ. ಪ್ರತಿಯೊಂದಕ್ಕೂ ಅವನು ಸಂಶಯಿಸ್ತಾನೆ. ಹೆಚ್ಚು ಖಾಲಿ ಸಂಶಯ ಅಲ್ಲ, ವಿಪರೀತ ಅರ್ಥದಲ್ಲೇ ಹೆಚ್ಚು ಅವನಿಗೆ ಒತ್ತು ಕೊಡ್ತಾನೆ. ಇವನು ಮೋಸನೇ ಮಾಡ್ತಾ ಇದ್ದಾನೆ ಕಾಣ್ತದೆ, ಇವ ಲಾಭವನ್ನೇ ಹೊಡಿತಾನೆ ಅನಿಸ್ತದೆ, ಇವ ಕೆಲಸವೇ ಮಾಡುವುದಿಲ್ಲ ಅಂತ ಕಾಣ್ತದೆ, ಇವನು ನನ್ನನ್ನು ಹೊರಗೆ ಇಟ್ಟಿದ್ದಾನೆ ಅಂತ ಅನಿಸ್ತದೆ. ನೋಡಿ, ಹೀಗೆ ಒಬ್ಬ ಸೇನಾಪತಿ ನಿಷ್ಠೆಯಿಂದ ಸೈನ್ಯ ಆಡಳಿತೆಯನ್ನು ನಡೆಸಿಕೊಟ್ರೆ ಒಂದು ದಿನ ಅವ ಖಂಡಿತವಾಗಿ ನನ್ನ ಮೇಲೆ ಸೈನ್ಯವನ್ನು ನುಗ್ಗಿಸಿ ರಾಜನಾಗ್ತಾನೆ ಅಂತ ಇವ ಯೋಚನೆ ಮಾಡ್ತಾ ಕೂತ್ರೆ ಇವನು ಯಾವ ಊಟವೂ ಹಿಡಿಸುವುದಿಲ್ಲ, ಯಾವ ದಿನವೂ ನಿದ್ದೆ ಬರುವುದಿಲ್ಲ, ಯಾವ ಹೆಜ್ಜೆಯೂ ಮುಂದಡಿಲಿಕ್ಕೆ ಬರುವುದಿಲ್ಲ. ಮಂತ್ರಿಯೆಲ್ಲ ಹೇಳುವುದು, ನನಗೆ ಸಲಹೆ ಕೊಡುವುದು ನನ್ನನ್ನು ಒಂದಿನ ಮುಳುಗಿಸ್ಲಿಕ್ಕೆ ಎಂದು ಯೋಚನೆ ಮಾಡಿದ್ರೆ ಇವನು ಯೋಚನೆ ಮಾಡುವುದುಂಟ ಮುಂದೆ? ಪ್ರಜೆಗಳೆಲ್ಲ ಒಳಗಿಂದ ಹರಿತ ಮಾಡ್ತಾ ಇದ್ದಾರಂತೆ ಕತ್ತಿಯನ್ನೆಲ್ಲ. ಒಂದಿನ ಎಲ್ಲರೂ ಎದ್ದುಕೊಂಡು ಬಂದು ನನ್ನ ಅರಮನೆಯನ್ನು ಹುಡಿ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ರೆ ಇವ ಅರಮನೆ ಒಳಗೆ ಇರುವುದಿಲ್ಲ, ಹೊರಗೆ ಮಲಗಬೇಕಾಗಿದೆ ದಿನ. ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಸಹಜವಾಗಿ ಹೇಳಲಿಕ್ಕೆ ಹೊರಟದ್ದಾಗಿ. ಸರ್ವಾಭಿಶಂಕಿ, ಎಲ್ಲಕ್ಕೂ ನೀನು ಸಂಶಯ ಪಡಬಾರ್ದಯ್ಯ ಅಂತ ರಾಜ. ಸರ್ವಾಭಿಶಂಕಿ ನೃಪತಿ ಎಷ್ಟ ಸರ್ವಹರಹ ಭವೇತ್, ಎಲ್ಲರದ್ದನ್ನು ಎಲ್ಲವೂ ಲೂಂಟುವುದು. ನೋಡಿ, ಲೋಕದಲ್ಲಿದ್ದ ಎಲ್ಲ ಸೊತ್ತು ರಾಜನದ್ದೇ ಆಗ್ಬೇಕು ಹೇಳಿ ಪ್ರತಿಯೊಬ್ಬರದ್ದನ್ನು ಎಲ್ಲವನ್ನು ಕಬಳಿಸ್ತಾ ಬಂದರೆ ಅಂತ ರಾಜನ ಜನ ಉಳಿಸ್ತಾರ? ಸಿಟ್ಟು ಮಾಡ್ತಾರೆ. ಸಾಕ್ಷಿಪ್ರಂ ಅನೃಜು ಲುಬ್ಧ ಸ್ವಜನೇನೈವ ಬಾಧ್ಯತೆ. ಅಂತಹ ವಿರೋಧಿ ಯಾರಿದ್ದಾನೆ, ಲೋಭಿ ಯಾರಿದ್ದಾನೆ, ಪರಮ ಲೋಭಿ, ಅತ್ಯಾಸೆ ಪಿಟ್ಟಾಸಿ ಯಾರಿದ್ದಾನೆ, ಆಸೆ ಬುರುಕ ಯಾರು ಬರ್ತಾನೆ, ಯಾರು ಅಪ್ರಾಮಾಣಿಕನಿದ್ದಾನೆ, ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಎಲ್ಲರ ಕೊಳ್ಳೆ ಹೊಡಿಲಿಕ್ಕೆ ಎಲ್ಲರ ಮೇಲೆ ಕಳ್ಳ ಇರಬೇಕವ, ಅವನ ಸೊತ್ತು ಅರಮನೆ ಸೇರಿಸಿ ಇವ ಮೋಸದಲ್ಲಿ ಒಟ್ಟು ಮಾಡಿರ್ಬೇಕು, ಅವನ ಮೇಲೆ ನೀವು ತಗೊಳ್ಳಿ ಕ್ರಮ ಹೇಳಿಕೊಂಡು ಮಾಡ್ಲಿಕ್ಕೆ ಹೋದ್ರೆ ಊರು ನಾಳೆ ಒಂದಿನೆಲ್ಲ ಒಟ್ಟು ಸೇರಿ ರಾಜನನ್ನು ಮುಗಿಸ್ತಾರೆ. ಅದನ್ನು ರಾಜ ಓವರ್ ಡೌಟ್ಸ್ಗಳನ್ನೆಲ್ಲ ಯಾರ ಮೇಲೂ ಹಾಕ್ತಾ ಇರಬಾರ್ದು, ಗಮನಿಸಬೇಕು. ತಪ್ಪಲ್ಲ ಗಮನಿಸುವುದು, ಆದರೆ ಎಲ್ಲರನ್ನು ಸಂಶಯದಿಂದ. ನೋಡಿ, ವಾಹನ ಹತ್ತಿದ, ಎಲ್ಲೋ ಹೋಗ್ಬೇಕು ಅವನೊಂದು 10-20 ಮೈಲು ದೂರಕ್ಕೆ, ಆದರೆ ಹತ್ತಿದಾಗಲೇ ಯೋಚನೆ ಏನು, ಇವ ಚಾಲಕ ಅವ ವೇಗವಾಗಿ ಓಡಿಸಿ ಎಲ್ಲಿಯಾದ್ರೂ ಗುದ್ದಿ ನನ್ನ ಮುಸುಡೇ ತಾಗಿದ್ರೆ ನಾನೇ ಸತ್ರೆ ಬೇಡ, ಇಳಿದಾಯ್ತವ, ಹತ್ಲಿಕ್ಕೆ ಹೋದವ ಇಳಿದಾಯ್ತು, ಇನ್ನೊಂದು ಬಸ್ ಹತ್ಲಿಕ್ಕೆ ಹೋದ. ಅವನಿಗಾಗಿ ಇಲ್ಲಿ ಸಹ ಇವ ನಿರ್ವಾಹಕ ಚೆನ್ನಾಗಿ ನಿಲ್ಲಿಸದೆ ಬಸ್ಸನ್ನು ಎಲ್ಲಿಯೋ ಓಡಿಸಿಕೊಂಡು ಹೋಗಿ ಇಲ್ಲಿ ಆದ್ರೂ ಯಾವುದೋ ಒಂದು ಬಸ್ಸಿನಲ್ಲಿ ಇವನು ಆಘಾತಕ್ಕೊಳಗಾದ್ರೆ ಬೇಡ ಇಳಿದ. ಇನ್ನೊಂದು ಬಸ್ ಹತ್ತಿದ, ಅಲ್ಲಿ ಕೂಡ್ಲಿಕ್ಕೆ ಹೋದಾಗ ಪಕ್ಕದವ ಎಲ್ಲಿಯಾದರೂ ಅವನು ಹರಿತವಾದ ಆಯುಧದಿಂದ ನನ್ನ ಹೊಟ್ಟೆಯನ್ನೇ ತಿವಿದು ಬಿಟ್ರೆ ಇಳಿದ. ಇಂಥವ ಹೋಗುವುದು ಎಲ್ಲಿಗೆ ಮತ್ತೆ ಯಾವಾಗ? ಕೊನೆ ಪಕ್ಷದಲ್ಲಿ ಬಸ್ ಹತ್ತುವುದು ಬೇಡ, ಅವನು ಆನ್ ಹತ್ತುವುದು ಬೇಡ, ಅವನು ರಸ್ತೆಗೆ ಇಳಿಯಲಿಕ್ಕೆ ಬರುವುದಿಲ್ಲ. ನಾನು ರಸ್ತೆಗೆ ಕಾಲಿ ಇಡುವುದು ಅಂತ ಮಾಡಿದೆ, ಯಾವುದಾದ್ರೂ ಒಂದು ದೊಡ್ಡ ವಾಹನ ಕಾಲಿ ಮೇಲೆ ಹೋದ್ರೆ ನನ್ನನ್ನು ಬೀಳಿಸಿಬಿಟ್ಟು ಸತ್ತೋದ್ರೆ ನಾನು ಆಯ್ತಲ್ಲ. ಹೀಗೆ ಯಾವುದೋ ಒಂದು ತುತ್ತಿನಲ್ಲಿ ಫುಡ್ ಪಾಯ್ಸನ್ ಇದೆಯೋ ಅಂತ ಹೇಳಿಕೊಂಡು ಊಟ ಮಾಡುವುದು ನಿಲ್ಲಿಸಿದ್ರೆ, ನೀರು ಕುಡಿಯುವಾಗಲೂ ಎಲ್ಲಿಯೋ ತನಗೆ ಶೀತವಾತ ಆಗುತ್ತೆ, ಜ್ವರ ಬರ್ತದೆ, ಕಾಯಿಲೆ ಬಂದು ಕೊರೋನಾ ಆಗಿ ಸತ್ತೇ ಹೋದ್ರೆ ಎಂದು ಯೋಚನೆ ಮಾಡಿದರೆ ಇವ ಒದಗುವುದು ಹೇಗೆ? ಆದ್ರಿಂದ ಹೇಳ್ತಾನೆ ಅತಿ ಸರ್ವತ್ರ ವರ್ಜೆಯದು ಅಂತ. ಗಮನಿಸು, ಪ್ರತಿಯೊಂದರಲ್ಲಿ ಈ ರೀತಿಯಾದ ಹೆದರಿಕೆಯನ್ನುಂಟು ಮಾಡಿಕೊಂಡು ಮಾಡಿದ್ರೆ ಮತ್ತೆ ರಾಜ ಆಗುವುದಿಲ್ಲ. ಶುಚಿಸ್ತು ಪೃಥ್ವೀಪಾಲ ಲೋಕಸ್ಯ ಅನುಗ್ರಹೇ ರಥಃ. ಲೋಕದ ಮೇಲೆ ಅವನಿಗೆ ಕೃಪಾ ದೃಷ್ಟಿ ಇರಬೇಕು ಹೊರತು ಸಂಶಯದ ದೃಷ್ಟಿ ಇರಬಾರದು. ಅವನು ಶುದ್ಧನಿದ್ದರೆ ಎಲ್ಲರೂ ಶುದ್ಧರಿರ್ತಾರೆ, ಇದು ಮುಖ್ಯ. ಮೋಸಗಾರನು ಅವನ ವಿಷಯದಲ್ಲಿ ಸಾಚಾಗಾರನಾಗ್ತಾನೆ, ಇಷ್ಟೇ ಅಲ್ವಾ? ನಮ್ಮ ಕಣ್ಣಿನಿಂದ ನಾವು ಜಗತ್ತನ್ನು ಸುಂದರವಾಗಿ ಪ್ರೀತಿಸುವಂತೆ ನೋಡಿದರೆ ಜಗತ್ತು ಅವನನ್ನು ಸುಂದರವನ್ನಾಗಿಸದೆ ಪ್ರೀತಿಸ್ತದೆ. ನಾವೇ ಪ್ರತಿಯೊಬ್ಬರ ಮೇಲೆ ಹರಿದು ಹಾಯುವಂತೆ, ಕಿತ್ತು ತಿನ್ನುವಂತೆ, ಪರಚಿ ಎಸೆಯುವಂತೆ ಬೋಳೆ ಕಣ್ಣು ಮಾಡಿ ಕ್ರೂರ ದೃಷ್ಟಿಯಿಂದ
ನಿಬ್ಬೆರಗಾಗಿಸಿಕೊಂಡು ನುಂಗುವಂತೆ ನೋಡಿಬಿಟ್ರೆ ದರಿದ್ರ. ನಾವು ಸಹ ನಾಳೆ ಆ ಕಾಕ ಗೃದ್ರ ದೃಷ್ಟಿಗೆ ಬಲಿಯಾಗಬೇಕಾಗತ್ತೆ. ಅದು ಸಹಜವಾಗಿ ಸ್ವತಃ ಪ್ರಾಮಾಣ್ಯವಾದ ಅಂದ್ರೆ ಇದು ಅರ್ಥ. ಮೊದಲು ಒಪ್ಪಿಕೊ, ತೊಂದರೆ ಬಂದರೆ ದೂರ ಇಟ್ಟು, ಪರದ ಪ್ರಾಮಾಣ್ಯವಾದ. ಮತ್ತು ಹಾಗೆ ಉಪದ್ರ ಆಗ್ತದೆ, ಉಪದ್ರ ಆದ್ರೆ ನೋಡು ಅಷ್ಟೆ. ನದಿಗೆ ಇಳಿಲಿಕ್ಕೆ ಹೋದಾಗ ಎಲ್ಲಿಯಾದ್ರೂ ಅಲ್ಲಿ ಕಾಲು ಜಾರಿದರೆ, ಒಳಗೆ ಸೇರಿಬಿಟ್ರೆ, ವರುಣನ ಪಾಶ ನನ್ನನ್ನು ಹಿಡಿದು ಬಿಟ್ರೆ ಹೇಳಿಕೊಂಡು ಇಲ್ಲಿ ಬೇಡ ಆಚೆ ಇಳಿತೇನೆ, ಸರಿ ಆಚೆ ಇಳಿಯುವ. ಆಚೆ ಇಳಿಯುವಾಗ ಅಲ್ಲಿ ಮತ್ತೆ ಇಲ್ಲೇ ಕೆಸರಿದ್ರೆ, ಇಲ್ಲಿ ಮತ್ತೆ ಯಾವುದಾದ್ರೂ ಹಿಡಿಲಿಕ್ಕೆ ಬಂದ್ರೆ, ಅದು ಮೊಸಳೆ ಮರಿ ಇಲ್ಲಿ ಉಂಟಾದ್ರೆ, ಇನ್ನೊಂದು ಕಡೆ ಹೋಗುವ ಅಲ್ಲಿ ಮತ್ತೆ ಏಡಿ ಉಂಟಾದ್ರೆ, ಅದು ನನ್ನ ಸೊಂಟದ ಮೇಲೆ ಹತ್ತಿ ಬಿಟ್ರೆ, ಅಲ್ಲ ಮತ್ತೆ ಯಾವಾಗ ಇಳಿತಾನೆ, ಯಾವಾಗ ಸ್ನಾನ ಮಾಡ್ತಾನೆ, ಎಲ್ಲಿ ಹೇಗೆ ಅಲ್ಲ. ನಾನು ಕೋಲ್ ಹಾಕಿ ನೋಡ್ತೇನೆ, ನೋಡು ಮಾರಾಯ ಎಷ್ಟು ಕೋಲ್ ಹಾಕಿ ನೋಡಿದ್ವಿ, ಶತಕೃತ್ವೋಪದೇಶ ಇದ್ದಾಗಿ 100 ಕೋಲ್ ಹಾಕಿ ನೋಡಿದ್ವಿ. ಯಾಕೆ 1ನೇ ಕೋಲಿಗೆ ಬರಲಿಲ್ಲ, ಸರಿ 2ನೇ ಕೋಲಿಗೆ ಬಂದ್ರೆ ಹೌದಲ್ಲ. ಮತ್ತೆ ಕೆಲವೊಮ್ಮೆ 10 ಕಲ್ಲು ಬಿಸಾಡುವಾಗ ಬರ್ತದೆ, ಕೆಲವೊಮ್ಮೆ ಅಡಿಯಲ್ಲಿದ್ದ ಮೊಸಳೆ ಮೇಲೆ 8ಕ್ಕೆ ಬರುವುದಿಲ್ಲ, 9ಕ್ಕೆ ಬರುವುದಿಲ್ಲ, ಹಾಗೂ ಇರ್ತದೆ. ಆದ್ರಿಂದ ಮನುಷ್ಯ ಮೊದಲಿಗೆ ಒಪ್ಪಿಬಿಡುವುದು, ಮತ್ತೆ ಏನಾದರೂ ಕೇಳಿಕೊಂಡಾಗ ಹಾನಿಗೊಳಗಾದಾಗ ವ್ಯವಸ್ಥೆ ಮಾಡಿಕೊಳ್ಳುವುದು ಕ್ರಮ. ಇದೆಲ್ಲ ದೇವರ ಕೈಯಲ್ಲಿರುವ ಲಕ್ಷಣ. ಆದ್ದರಿಂದ ಮೊದಲು ನೀನು ಶುದ್ಧನಾಗು. ನಿನ್ನ ಮನಸ್ಸು, ನಿನ್ನ ದೇಹ, ನಿನ್ನ ಮಾತು ಅದು ಶುದ್ಧವಾಗಿದ್ರೆ ನಿನಗೆ ಎಲ್ಲ ಕಡೆಯಲ್ಲಿಯೂ ರಿಬಾಂಡ್ ಆಗಿ ಸಿಗುವುದು ಶುದ್ಧವಾದದ್ದೇ ಸಿಗ್ತದೆ. ನೀನು ಗಲೀಜು ಉಗುಳಿದ್ರೆ ನಿನಗೆ ಅದು ಬೀಳ್ತದೆ ಮೇಲೆ. ನೀನು ಒಳ್ಳೆಯದು ಮಾತಾಡಿದ್ರೆ ಅದು ನಿನಗೆ ಮೊದಲು ಕೇಳ್ತದೆ ಒಳ್ಳೆಯದಾಗಿ. ಶುಚಿಸ್ತು ಪೃಥಿವೀಪಾಲ ಲೋಕಸ್ಯ ಅನುಗ್ರಹರತಃ ಸ ನ ಪತತಿ ಅರಿಭಿಗ್ರಸ್ತ. ಅಂತವನು ಶತ್ರುಗಳಿಂದ ಗ್ರಸ್ತನಾದ್ರೂ ಪೆಟ್ಟು ತಿಂದ್ರು ಕೆಳಗೆ ಬೀಳುವುದಿಲ್ಲ. ನ ಪತತಿ ಅರಿಭಿಗ್ರಸ್ತ. ಹೌದು, ನೀವು ಹೇಳ್ತೀರಿ ಮಾರೆಯ, ರಾಜ ಒಬ್ಬನೇ ಇರುವುದು, ಶತ್ರುಗಳು ಸುಮಾರಿಲ್ವಾ, ಅವರು ತಯಾರಾಗಿ ಬಂದಿದ್ದಾರೆ, ಇವನದ್ದಕ್ಕೆ ತಯಾರಾಗ್ಲಿಲ್ಲಲ್ಲ. ತಡಿ ಮಾರಾಯ, ಬಿದ್ರು ಹೇಳ್ತಾನೆ ಆಯ್ತಾ, ಪತಿತಶ್ಚ ಅಧಿತಿಷ್ಠತೆ. ಇದು ದೇವರು ಮಾಡ್ತಾರೆ. ಯಾಕೆ? ಧರ್ಮೋ ರಕ್ಷತೆ ರಕ್ಷಿತದೆ ಹೇಳಿ. ಇವನ ಪ್ರಾಮಾಣಿಕತೆಯಿಂದಾಗಿ ಒಂದೊಮ್ಮೆ ಬೀಳುವುದಿಲ್ಲ, ಬಿಡಿ, ಶತ್ರುಗಳಿಂದ ಘಾಸಿಗೊಳಗಾಗುವುದಿಲ್ಲ, ಇರಿ. ಆದರೂ ಚೇತರಿಸಿಕೊಳ್ತಾನೆ, ಮೇಲೆ ಹೇಳುತ್ತಾನೆ, ಅವರನ್ನೆಲ್ಲ ಮೆಟ್ಟಿ ನಿಲ್ತಾನೆ. ಇದು ವಿಶೇಷ, ಇದು ಗ್ಯಾರಂಟಿವಾದ, ಇದು ರಾಜ್ಯಕ್ಕೆ ಮಾತ್ರ ಇಲ್ಲ. ಮತ್ತು ಆದರೆ ಇವನು ಮಾತ್ರ ಕ್ರೂರಿಯಾಗಿರಬಾರದು, ಮೊದಲೇ ಕೋಪ ಮಾಡಿಕೊಳ್ಳಿರಬಾರದು, ತೀಕ್ಷ್ಣನಾಗಿರಬಾರದು, ಅರೋಷ ಪ್ರಕೃತಿಯುಕ್ತ. ಇವನ ನೆತ್ತರು ಅದು ಯಾವುದೇ ರೀತಿಯಾದ ಕುದಿಯುವುದು ಅಂತದ್ದಾಗಬಾರದು, ಅರಿಯುವಂಥದ್ದು ಆಗಬೇಕು ಹೊರತು ಕುದಿಯುವಂತ ನೆತ್ತರಾಗಿರಬಾರದು. ಕೋಪ, ಹಠಾಟೋಪ, ತಾಪ ಇವೆಲ್ಲ ದುರ್ಗುಣಗಳಿಂದ ಆತ ಒಂದೇ ನಮೂನೆ ಹಾರುತ್ತಿರುವವನಾಗಿ ಇರಬಾರದು. ಅರೋಷ ಪ್ರಕೃತಿಯುಕ್ತ ಕ್ರಿಯಾವಾನ್, ಕೆಲಸ ಮಾಡಬೇಕು. ಇದು ಕ್ಷಿಪ್ರ ಕ್ರಿಯಾವಾನ್, ಮೆಲ್ಲ ಮಾಡೋದಲ್ಲ. ಮಾಡ್ತೇನೆ ಹೇಳಿ ಕೆಲಸ ಎಳಿತಾ 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 ಹೋಗುವುದಲ್ಲ. ಕ್ಷಿಪ್ರವಾಗಿ ಕೆಲಸವನ್ನು ಮಾಡುವಂತಾಗಬೇಕು. ಮತ್ತೆ ಮಾಡಿದ್ದು ಹೇಳಿಕೊಂಡು ತಿರುಗಬಾರದು, ಅವಿಕರ್ತನ. ಹೆಚ್ಚು ಜನದೆಲ್ಲ ಹಾಗೆ ಹೋಗುವುದು. ಬಾಯಲ್ಲಿ ಮೊದಲು ಹೇಳಿಕೊಳ್ತಾರೆ, ಬೊಗಳಿ ಬಿಡುತ್ತಾ ಇರ್ತಾರೆ, ಮಾಡೋದಿಲ್ಲ. ಮಾಡುವಾಗಲೂ ನಿಧಾನ ಮಾಡ್ತಾರೆ, ಆದ್ರೂ ಬೊಗಳ್ತಾ ಇರ್ತಾರೆ. ಮತ್ತೆ ಪುನಃ ಮಾಡಿದ ನಂತರ ಬೊಗಳಿಕೊಳ್ತಾರೆ. ಎಲ್ಲ ಬೊಗಳಿ. ಭೀಷ್ಮ ಹೇಳ್ತಾನೆ, ನೀನು ಮಾಡ್ತೇನೆ ಅಂತಲೂ ಹೇಳಬೇಡ, ಮಾಡ್ತಾ ಇದ್ದೇನೆ ಅಂತಲೂ ಹೇಳಬೇಡ, ಮತ್ತೆ ಮಾಡಿದ್ದೇನೆ ಅಂತಲೂ ಹೇಳಬೇಡ, ಮತ್ತೆ ಮಾಡಿ ತೋರಿಸಿಬಿಡು. ಭಾರಿ ಖುಷಿ ಆಯ್ತು ನೋಡಿ. ಇದೆಲ್ಲ ನಾವು ಯಾವಾಗ ಪಾಠ ಕೇಳ್ತೇವೆಯ ನಮಗೆ ಯಾವತ್ತೂ ತೂಕಡಿಗೆ ಬರ್ತದೆ ಕೇಳ್ತಾ ಕೇಳ್ತಾ. ಅದರ ಆಚೆಗೆ ಏನು ಬರುವುದೇ ಇಲ್ಲ. ಇವ ಹೇಳುತ್ತಾನೆ, ಭೀಷ್ಮ ಹೇಳುತ್ತಾನೆ, ಅವಿಕರ್ತನಃ ಕ್ರಿಯಾವಾನ್. ಇನ್ನೊಬ್ಬರಿಂದ ಹೇಳಲಿಕ್ಕೂ ಬಿಡ್ಲಿಕ್ಕಿಲ್ಲ, ಇವನು ಹೇಳಿಕೊಳ್ಳಿಕ್ಕಿಲ್ಲ. ಹೊಗಳಿಕೊಳ್ಳುವ ಕಥೆಯೇ ಅಲ್ಲ. ಇಲ್ಲಿ ಬಂದ ನಂತರ ದುಡಿಲಿಕ್ಕೆ ಬಂದದ್ದು, ಸಂಪಾದನೆ ಮಾಡಲಿಕ್ಕೆ ಬಂದದ್ದಲ್ಲ. ಒಂದೊಮ್ಮೆ ಬಂದಿದ್ರೆ ಸಂಪಾದನೆ ಮಾಡಿದ್ದನ್ನು ಹಂಚಲಿಕ್ಕೆ, ಕೊಳ್ಳಿಕ್ಕೆ ಬಂದದ್ದು. ಇಷ್ಟು ಜನರಿಗೆ ಕೊಟ್ಟೆ ಎನ್ನುವ ಒಂದು ಸಂತೋಷ ಒಂದು ದಾಖಲೆ ಆಗುವುದಿಲ್ವಾ? ಇಷ್ಟು ಜನರನ್ನು ಕೊಳ್ಳೆ ಹೊಡೆದೆ ಎನ್ನುವುದು ದಾಖಲೆ ಅಲ್ಲ, ಅದು ಹೇಸಿಗೆ. ಇಷ್ಟು ಜನರ ಋಣಕ್ಕೆ ಬದ್ಧನಾದೆ ಎನ್ನುವುದು ತಪ್ಪು. ಅದು 10 ಜನರಿಗೆ ಋಣಗಳು ಆಗುವಂತೆ, ಅವರೆಲ್ಲ ನಮ್ಮಿಂದ ಬಾಧ್ಯರಾಗುವಂತೆ, ಅವರೆಲ್ಲ ನಮ್ಮಿಂದ ಸಹಾಯ ಪಡೆದವರಂತಾದ್ರೆ ಅದು ಹೆಮ್ಮೆಯ ವಿಷಯ. ನಮ್ಮನ್ನು ನಂಬಿ ಬಂದಿದ್ದಾರೆ, ಒಳ್ಳೆಯದೇ. ನನ್ನಿಂದಾಗಿ ಅವರು ಬದುಕಿರ್ತಾರೆ, ಸಂತೋಷ ವಿಷಯ. ಅದು ನಾವು ಅಂದ್ರೆ ಮರ ಹಣ್ಣು ಕೊಟ್ಟು 10 ಜನರನ್ನು
ಸಂತೋಷಗೊಳಿಸಬೇಕು ಹೊರತು ಸ್ವಯಂ ಮರ ಬೆಳೆದಿದೆ, ಏನ್ ಮಾಡಿದೆ, ಊರಿನ ಪೂರ ಗೊಬ್ಬರವನ್ನು ಎಳೆದಿದೆ, ನೀರನ್ನೆಲ್ಲ ನುಂಗಿದೆ, ಆದರೆ ಆ ಮರ ಪ್ರಯೋಜನ ಇಲ್ಲ. ಅದು ಅಮರಾಗಿ ಇರಲಿಕ್ಕೆ ಯೋಗ್ಯ ಅಲ್ಲ. ನೀರು ಎಳೆಯುವ, ಲೋಕಕ್ಕೆ ಹಾಳನ್ನು ಕೊಡುವ, ವಿಷಗಾಳಿಯನ್ನು ಸಿಂಪಡಿಸುವ, ಹಕ್ಕಿಗಳಿಗೆ ಕೂತ್ಕೊಳ್ಳಿಕ್ಕೆ ಆಗದಂತ ನೋಡಿ ಅಕೇಶಿಯ ಉಂಟಲ್ಲ, ಉದ್ದನೆ ಬೆಳೆಯಂತಹ ಉದ್ದ ಎಲೆಯ ಸಪೂರ ಎಲೆಯ ಮರ, ಆ ಮರದಲ್ಲಿ ಹಕ್ಕಿಗಳು ಕೂತ್ಕೊಳ್ಳುವುದಿಲ್ಲ, ಗೂಡೆ ಕಟ್ಟುವುದಿಲ್ಲ. ವಾಸನೆ ಹಳದಿ ಹೂವು ಅದರದ್ದು, ಆ ಬಿದ್ದಲ್ಲಿ ಮತ್ತೆ ಮರ ಆಗುವುದಿಲ್ಲ ಬೇರೆ, ಅಲ್ಲಿರತಕ್ಕಂಥ ನೀರನ್ನೆಲ್ಲ ಎಳ್ಕೊಳ್ತದೆ ಆ ಮರ ಬೇರೆ. ಅದು ರಾಕ್ಷಸ ಮರ ನೋಡಿ, ಸಹಜವಾಗಿ ಅಂತ ಮರ ಇದ್ದರೇನು ಪ್ರಯೋಜನ ಏನಾಗುತ್ತೆ? ಇರುವಳಿಗೆ ಹಕ್ಕಿಗಳಿಗೂ ಬೇಡ ಆಗಿದೆ ಮರ ಅಂದರೆ. ಒಂದು ಮರ ವಿಶಾಲವಾಗಿ ಬೆಳೀತದೆ, ಆದರೆ ಹತ್ತಿರದಲ್ಲಿದ್ದ ಇತರ ಮರಗಳಿಗೆ ವಲಸೆ ಹೋಗ್ತಾ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಲ್ಲ ಇಲ್ಲಿ ಬರುವುದಿಲ್ಲ ಅಂದ್ರೆ ಎಷ್ಟು ರಾಕ್ಷಸ ಆಗಿರಬೇಡದು. ಅದಕ್ಕೆ ಹೇಳ್ತಾನೆ, ನೀನು ಒಳ್ಳೆ ಕೆಲಸ ಮಾಡು, ಹೇಳಿಕೊಳ್ಳಲಿಕ್ಕೆ ಹೋಗಬೇಡ, ಕೋಪದಲ್ಲಿ ಎಲ್ಲ ನಡೆಸಬೇಡ ಕೆಲಸ, ಶಾಂತವಾಗಿರು, ಕೆಲಸ ಮಾಡ್ತಾ ಕೋಪಿಸಿಕೊಳ್ಳಬೇಡ, ಮಾಡಿದ್ದೆಲ್ಲ ಹಾಳಾಗಿ ಹೋಗುತ್ತೆ. ಮತ್ತೆ ಮಾಡಿದ್ದ ಕೆಲಸ ಶುರು ಮಾಡಿದ್ದಷ್ಟೇ ಕಾಣಬೇಕು ಜನರಿಗೆ, ಮತ್ತೆಲ್ಲ ಕಾಣಬಾರದು, ಮುಗಿದೋದದ್ದೇ ಗೊತ್ತಾಗಬಾರದು ಅವರಿಗೆ, ಹಾಗೆ ಮುಗಿಸಿರ್ಬೇಕು. ಮತ್ತೆ ಮುಗಿತಾಯಕ್ಕೊಂದು ದೊಡ್ಡ ಸಮಾಜ ಚಪ್ಪರ ಹಾಕಿ ಗೌಜಿ ಗದ್ದಲ ಮಾಡಿ ಮಂಗಳ ಕಾರ್ಯಕ್ರಮ ಅಂತ ಅನಿಸಿ ಮತ್ತೆ ಒಂದಿಷ್ಟು ಹಾಳು ಮಾಡಿಕೊಳ್ಳುವುದಲ್ಲ. ಆರಬ್ಧಾನ್ಯೇವ ಕಾರ್ಯಾಣಿನ ಪರ್ಯವಸಿತಾನ್ಯಪ್ಯಸ್ಯ ರಾಜ್ಞ ಪ್ರದರ್ಶ್ಯಂತೆ ಸರಾಜ ರಾಜಸಪ್ತಮಃ ಅಂತಾನೆ. ಯಾರು ದೊಡ್ಡ ಅರಸ ಅನಿಸಿಕೊಳ್ಳುತ್ತಾನೆ, ಯಾರು ಗ್ರೇಟ್ ಅಂದ್ರೆ ಮಾಡ್ಲಿಕ್ಕೆ ಶುರು ಮಾಡಿದ್ದು ಜನರಿಗೆ ಗೊತ್ತಾಗಬೇಕು, ಮತ್ತೆ ಎಲ್ಲಿ ಮುಗೀತು, ಯಾವಾಗ ಮುಗೀತು, ಹೇಗೆ ಆಯ್ತು ಗೊತ್ತಾಗಬಾರ್ದು. ಢಾಮ್ ಡೂಮ್ ಎಲ್ಲ ಇಲ್ಲೇ ಇಲ್ಲ, ಪ್ರಚಾರ ಗಿಚಾರ ಪ್ರಶ್ನೆಯೇ ಇಲ್ಲ. ಶುರು ಮಾಡಬೇಕು, ಮಾಡಿದ್ದೇ ಗೊತ್ತು, ಮುಗಿದಾಗೆ ಆಗಿದೆ. ಇಂಥ ರಾಜ ನಿಜವಾಗಿ ಒಳ್ಳೆಯವನಾಗ್ತಾನೆ. ಇಲ್ಲಾದ್ರೆ ಜನ ಕಾಯ್ತಾ ಇರ್ತಾರೆ, ಮುಗಿದು ಯಾವಾಗ, ಇನ್ನೆಷ್ಟು ದಿನ ಉಂಟು, ಇನ್ನೆಷ್ಟು ಬಾಕಿ ಉಂಟು, ಹಾಗೆ ಹೀಗೆ ಅಂತ. ಅದಕ್ಕೆ ಹೇಳಿದ್ ಇಲ್ಲ, ಶುರು ಮಾಡಿದ್ ಗೊತ್ತಾಯ್ತಲ್ಲ, ನೋಡಿಕೊಂಡ್ರಲ್ಲ ಎಲ್ಲರೂ, ಹರಡಿ ಬಿತ್ತಲ್ಲ ಸಬ್ಜೆಕ್ಟು, ಆನಂತರ ಯಾವತ್ತು ಕೊನೆ ಆಯ್ತು ಗೊತ್ತಿಲ್ಲ, ಅಷ್ಟು ಬೇಗ ಅದನ್ನು ಮುಗಿಸಿ ಚಂದವಾಡಿ ರಾಜ. ಇದು ರಾಜ ವಾಸ್ತವವಾಗಿ. ಪುತ್ರ ಇವ ಪಿತುರ್ಗೇಹೇ ವಿಷಯಸ್ಯ ಮಾನವಾಹ ನಿರ್ಭಯಾ ವಿಚರಿಷ್ಯಂತಿ ಸರಾಜ ರಾಜಸಪ್ತಮ. ರಾಜನ ಇನ್ನೊಂದು ಗ್ರೇಟ್ನೆಸ್ ಹೇಳಲಿಕ್ಕೋಸ್ಕರ ಈ ಮಾತು ಎಲ್ಲ ಕಡೆ ಪ್ರಚಾರದಲ್ಲಿ ಇರತಕ್ಕ ಮಾತು. ಯಾವ ರಾಜನ ಆಡಳಿತೆಯಲ್ಲಿ ಜನರು ಮಕ್ಕಳಂತೆ ನಿರ್ಭಯವಾಗಿ ಸಂಚಾರ ಮಾಡ್ತಾರೋ, ಇರ್ತಾರೋ, ಬದುಕ್ತಾರೋ ಅವನು ನಿಜವಾಗಿ ರಾಜ. ರಾಜ ಎನ್ನತಕ್ಕಂಥ ಹೆಸರು ಪಡೆಯಲಿಕ್ಕೆ ಕಾರಣ ಯಾರು ಕೇಳಿದ್ರೆ, ಪ್ರಜೆಗಳು ಕ್ಷೇಮದಿಂದ ಇರುವಂತೆ ಆಗುವುದು. ಎಷ್ಟು ಕ್ಷೇಮ ಅಂದ್ರೆ, ಒಂದು ಮನೆಯೊಳಗೆ ಮಕ್ಕಳು ಅವರದ್ದು ಹೇಗೆ ಓಡಾಡ್ತಾರೆ ನೋಡಿ, ರಾತ್ರಿ ಹೊತ್ತಾಗಲಿ ಹಗಲು ಹೊತ್ತಾಗಲಿ, ಯಾರಿದ್ದಾಗಲಿ ಯಾರಿಲ್ಲದಿದ್ದಾಗಲಿ, ಅಷ್ಟು ಅವರಿಗೆ ಪರಿಚಯ, ಅಷ್ಟವರಿಗೆ ಅಲ್ಲಿ ಫ್ರೀನೆಸ್. ಹಾಗಾಗಿ ಮನೆಯಲ್ಲಿ ಮಕ್ಕಳು ಹೇಗೆ ಎಲ್ಲೆಂದರಲ್ಲಿ ಆಚೆ ಈಚೆ ಓಡಾಡುವುದು, ಹಿಡಿಯುವುದು, ಮುಟ್ಟುವುದು, ಹಾರುವುದು ಎಲ್ಲ ಮಾಡ್ತಾರೋ, ಯಾವುದಕ್ಕೂ ಎಲ್ಲಿಯೂ ಸಹ ಯಾವುದೇ ರೀತಿಯಾದ ಪರವಾನಿಗೆ ಆಗಲಿ, ಹೆಚ್ಚು ಕಡಿಮೆ ಆಗಲಿ, ಹೆದರಿಕೆ ಆಗಲಿ, ಆಪತ್ತುಗಳಾಗಲಿ, ತೊಂದರೆಯಾಗಲಿ ಬರೋದಿಲ್ಲವ, ಹಾಗೆ ಮನೆಯ ಮಕ್ಕಳು ಮನೆಯಲ್ಲಿ ಇರುವಷ್ಟರ ನೆಲೆಯಲ್ಲಿ ರಾಜ್ಯದಲ್ಲಿ ರಾಜರ ಪ್ರಜೆಗಳು ರಾಜನಿಗಾಗಿ ಆರಾಮವಾಗಿ ಬದುಕುತ್ತಾ ಇದ್ರೆ ರಾಜ ಆ ರೀತಿಯಾಗಿ ನೋಡಿಕೊಂಡದ್ದು ಚಂದ ಅಂತಾರೆ. ಇದನ್ನೆಷ್ಟೋ ಸಮಯ ಎಲ್ಲೋ ಕಡೆ ಎಲ್ಲರೂ ಹೇಳುತ್ತಾರೆ, ಎಲ್ಲ ಕಡೆಯಾಗಿ ರಾಮನ ಆಡಳಿತೆಯಲ್ಲಿ ಇದನ್ನು ತಿಳಿಸ್ತಾರೆ. ನಡು ರಾತ್ರಿಯಲ್ಲಿಯೂ ಸಹ ಏಕಾಏಕಿಯಾಗಿ ಅವಿವಾಹಿತೆಯಾದ ಒಬ್ಬಳು ಮಹಿಳೆ ನಿರ್ಭಯವಾಗಿ ಹೋಗಿ ಬರುವುದಾದರೆ ಅವಳು ಖಂಡಿತವಾಗಿಯೂ ಆ ರಾಜ ಬಹಳ ಚೆನ್ನಾಗಿದ್ದಾನೆ ಆ ದೇಶದಲ್ಲಿ ಅಂತ ಅರ್ಥ ಅಂತ ಹೇಳಿಕೊಳ್ಳುವ ಗೆರೆಗಳು ಇವತ್ತು ದಾಖಲೆಯಲ್ಲಿವೆ, ಬಂದಿವೆ, ಹರಿದು ನಿಂತಿವೆ. ಹಗಲಿನಲ್ಲಿ ಈಗ ಹದಿಬರದೇದವರಲ್ಲ, ಮುದುಕಿಯಂತವರನ್ನು ಹೋಗುವಾಗಲೂ ಹಾಳು ಮಾಡುವ, ಹಾರುವ ವಿಕೃತ ಕಾಮಿಗಳು, ಕಾಮುಕರು, ಕೀಚಕರು ಇದ್ದಾರೆ ಅಂದ್ರೆ, ಅಂತಹ ಅವಘಟನೆಗಳು ನಡೀತದೆ ಅಂದ್ರೆ ರಾಜನ ಅಥವಾ ರಾಜಭಟರ ಪೌರುಷ ಎಷ್ಟು ನಿಕೃಷ್ಟವಾಗಿದೆ ಅಂತ ಅನಿಸಿಕೊಳ್ತದೆ ನಮಗೆ, ಹೇಗಾಗಿದೆ ಅಂತ. ಹಾಗಾಗಿ ಇಲ್ಲಿ ಹೇಳುತ್ತಾನೆ, ರಾಜ ಇಂಥವನಿರಬೇಕು, ಅವನ ಸಮಾಜಕ್ಕೆ ಅದ್ಭುತವಾದಂತಹ ಕೊಡುಗೆ. ತೀರ್ಥಕ್ಷೇತ್ರಗಳ ಸಂಚಾರದಲ್ಲಿ ರಾಕ್ಷಸರ ಪೀಡೆಯಿಂದ ಕೇಳುತ್ತಿದ್ದೆವು, ಉಗ್ರಗಾಮಿಗಳಿಂದಾಗಿ ಎಷ್ಟೋ ದೊಡ್ಡ ದೊಡ್ಡ ವಾಹನಗಳ ಬೂದಿಯಾಗುವ ಕತೆ ಕೇಳಿದ್ದೆವು. ಇನ್ನೆಷ್ಟೋ ಕಡೆಗಳಲ್ಲಿ ದರೋಡೆಕೋರರಿಂದ, ಪ್ರಯಾಣಿಗರ
ಸಂಪತ್ತು ಲೂಟಿಯಾಗುವುದು ಎಲ್ಲ ಕೇಳಿದ್ದೆವು. ಇದೆಲ್ಲ ಇಲ್ಲದ ಪರಿಸ್ಥಿತಿ ದೇಶಕ್ಕೆ ಬರಬೇಕು ಅಂತ ಹೇಳ್ತಾರೆ. ಎಲ್ಲೆಂದರಲ್ಲಿಗೆ ಪ್ರಯಾಣ ಮಾಡುವವರು, ತೀರ್ಥಕ್ಷೇತ್ರ ಸಂಚಾರಿಗಳು ಹೋಗುವಂತೆ, ವಾಹನಗಳ ವ್ಯವಸ್ಥೆ ಇರುವಂತೆ, ಕಾಲು ದಾರಿಯಲ್ಲಿ ನಡೆಯುವಂತೆ, ಊಟೋಪಚಾರಗಳನ್ನು ಪಡೆಯುವಂತೆ, ಕಾಡಿನಲ್ಲಿ ನಡೆಯಲಿ, ಬೀದಿಯಲ್ಲಿ ನಡೆಯಲಿ, ಪೇಟೆಯಲ್ಲಿ ಸುತ್ತಲಿ, ಎಲ್ಲೆಂದರಲ್ಲಿದ್ದರೂ ಅವರದ್ದು ಯಾವುದೇ ಸೊತ್ತುಗಳ ಅಪಹಾರ ಆಗದಂತೆ, ಅವರಿಗೆ ಕೈಕಾಲು ಮುರಿಯದಂತೆ, ಅವರನ್ನು ಯಾರು ಬಡಿಯದಂತೆ, ಎಗರಿಸದಂತೆ ಒಂದೊಮ್ಮೆ ಆಗಿಬಿಟ್ರೆ ಆ ದೇಶ ಸೂಪರ್ ಅಂತಾನೆ ಭೀಷ್ಮ. ಆ ರಾಜ ನಿಜವಾಗಿ ರಾಜ ಅಂತ. ಮತ್ತಿನ್ನೊಂದು ಚಂದವಾದ ಮಾತು ಹೇಳ್ತಾನೆ ಇವತ್ತು, ಅಂದ್ರೆ ಸೋರ್ ಇಲೆಮೆಂಟ್, ಇವತ್ತಿನ ರಾಜಧರ್ಮಕ್ಕೆ ಹೇಳಿಸಿದ ಮಾತು. ಹೇಳುತ್ತಾನೆ, ಅಗೂಢ ವಿಭವಾಹ ಯಸ್ಯ ಪೌರಾಹ ರಾಷ್ಟ್ರ ನಿವಾಸಿನಃ. ಅಗೂಢ ವಿಭವಾಹ ಯಸ್ಯ ಪೌರಾಹ ರಾಷ್ಟ್ರ ನಿವಾಸಿನಃ. ಯಾರ ದೇಶದಲ್ಲಿನ ಜನರಲ್ಲಿ ಕಪ್ಪು ಹಣ ಇಲ್ಲವೋ, ಸ್ಪಷ್ಟ ಹೇಳಿಬಿಟ್ಟ ಅಗೂಢ ವಿಭವಾಹ ಅಂತ. ತಮ್ಮ ಸೊತ್ತನ್ನು ಯಾರು ಇನ್ನು ಡಿಕ್ಲೇರ್ ಮಾಡಿಲ್ಲ, ಹೇಳಿಕೊಳ್ಳಿಕ್ಕೆ ಯಾರು ಸಂಕೋಚ ಪಡ್ತಾರೆ, ದುಡ್ಡನ್ನು ಯಾರು ಅವಿತಿಡ್ತಾರೆ, ಯಾರು ಯಾರು ಹಿರಣ್ಯಕಶಿಪು ಆಗಿದ್ದಾನೋ, ಯಾರ ರಾಜ್ಯದಲ್ಲಿ ಹಿರಣ್ಯಕಶಿಪುಗಳು ಹೆಚ್ಚಿದ್ದಾರೋ ಅವನು ಒಳ್ಳೆ ರಾಜ ಅಲ್ಲ. ಎಲ್ಲಿಯೂ ಮುಚ್ಚುಮರೆ ಇಲ್ಲದ ದುಡ್ಡು, ಫುಲ್ ಟ್ಯಾಕ್ಸೇಬಲ್, ಫುಲ್ ಟ್ಯಾಕ್ಸ್ ಕೊಟ್ಟದ್ದು ದುಡ್ಡು, ಯಾರಲ್ಲಿ ಎಲ್ಲಿಯೂ ಸಹ ವಂಚನೆ ಇಲ್ಲದಂತಹ ಸಂಪತ್ತು ಅಂತ. ಮತ್ತೆ ನಯಾಪ ನಯ ವೇತ್ತಾರ, ಅವರಿಗೆ ಏನು ನೀತಿ ಏನು ತಪ್ಪು ಎಲ್ಲ ಗೊತ್ತಿದೆ ಅವರಿಗೆ. ಅಷ್ಟು ಚೆನ್ನಾಗಿ ರಾಜ್ಯದ ಜನ ಬದುಕ್ತಾರೆ ಅಂತ ಆದ್ರೆ, ತಮ್ಮ ಸೊತ್ತನ್ನು ತಾವೇ ಎಷ್ಟಿದೆ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾದಂತಹ ತೆರಿಗೆಯನ್ನು ತಾವೇ ಕಟ್ಟಿಕೊಂಡು ಎಲ್ಲಿಯೂ ಎರಡು ಲೆಕ್ಕ ತೋರಿಸದೆ. ನೋಡಿ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಎಜುಕೇಶನ್ನೇ ಇದೆ, ಶಿಕ್ಷಣದ ವ್ಯವಸ್ಥೆ ಇದೆ. ಏನದು? ಚಾರ್ಟರ್ಡ್ ಅಕೌಂಟೆಂಟ್, CA ಅಂತ. ಅದೇನರ್ಥ ಅಂದ್ರೆ ಲೆಕ್ಕ ಪರಿಶೋಧನೆ. ಮಾಡ್ಲಿಕ್ಕೆ ಬೇಕ ಲೆಕ್ಕ ಪರಿಶೋಧಕರು, ಲೆಕ್ಕ ಪರಿಶೋಧಕರು. ಯಾಕೆಂದು ಶೋಧನೆ ಮಾಡುದು? ಲೆಕ್ಕ ಮಾಡುವವರು ಸಾಲದು ನಮಗೆ, ಲೆಕ್ಕಿಕರ ಆಗೋದು. ಲೆಕ್ಕ ಪರಿಶೋಧನೆ ಯಾಕೆ? ಅದು ಪರಿಶೋಧನೆ ಯಾಕೆಂದ್ರೆ ಅವ್ರು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡಲಿಕ್ಕೆ ಅನುಕೂಲ ಹೇಳಿಕೊಡುತ್ತೆ. ನಿನ್ನೆ ಮೊನ್ನೆ ನಾನು ಕೇಳಿದ್ದೆ ಅದನ್ನು, ತೆರಿಗೆಯವರ ದಾಳಿಯಲ್ಲಿ ಸತ್ಯ ವಿಷಯಗಳನ್ನು ಕೇಳಿದ್ದನ್ನು ನಾನು ಹೇಳುವಂಥದ್ದು. ಅವರಲ್ಲಿಯೂ ಕೊಡ್ಲಿಕ್ಕೆ ಉಂಟಂತೆ, ಕಟ್ಲಿಕ್ಕಂತೂ ಉಂಟೆ ಬಂದ್ರೆ, ಆನಂತರ ಕೊಡ್ಲಿಕ್ಕೆ ಇರ್ತದೆ. ಕೊಡುವುದರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಫೈನಲ್ಲಿ ಜಾಸ್ತಿ ಇರ್ತದೆ. ನೋಡಿ ಹೇಗೆ ನೋಡಿ, ಈಗ ಒಂದಿಷ್ಟು ಅಧಿಕಾರಿಗಳಿಗೆ, ಮೊದೊಂದಿಷ್ಟು ಸರಕಾರಕ್ಕೆ. ಹಾಗಿದ್ರೆ ನಿಮಗೆ ಫೈನ್. ಇಲ್ಲಾದ್ರೆ ಸರ್ಕಾರಕ್ಕೆ ಹೆಚ್ಚಾದ್ರೆ, ಇವರಿಗೆ ಕೊಡೋದಿಲ್ಲ ಆದ್ರೆ ಅದು ಕಂಡಾಬಟ್ಟೆ ಆಗ್ತದೆ. ಅವ್ರು ಹೇಳಿದ್ದಷ್ಟು ಆಗ್ತದೆ. 200% ಹೋಗ್ಬೋದು. ಹೇಗಿರ್ತದೆ ನೋಡಿ. ಇಲ್ಲಾದ್ರೆ 20%ಗೂ ಬರ್ಬೋದು. ಯಾಕೆ? ತಮಾಪ್ಯರ್ಧ ಮಮಾಪ್ಯರ್ಧ ಮಾವಿಗ್ರಂ ಕುರು ಸ್ವಾಹ. ನುಂಗುವಾಗೆಲ್ಲ ಹಾಗೆ, ನಿಮಗೂ ಇರ್ಲಿ ನಮಗೂ ಇರ್ಲಿ, ಬಾಯಿ ಬಿಡುವುದು ಬೇಡ, ಆಯ್ತಾ? ಹೇಗೆ? ಇಲ್ಲ ನೀವು ಬಾಯಿ ಬಿಡ್ತೀರಾ, ನಮಗೆ ಬೇಡ, ಮತ್ತೆ ನಿಮಗೂ ಇಲ್ಲ, ಅಷ್ಟೇ. ಹೀಗೆ ಬಹಳ ಚೆನ್ನಾಗಿ ಇವತ್ತು ಇದೆ ಅಂತೆ, ನಡೀತಾ ಇದೆ. ಅಂದ್ರೆ ಆಧಿಕಾರಿಕವಾಗಿ ಇದನ್ನು ಸರಿ ಮಾಡಿಕೊಳ್ಳಿಕ್ಕೂ ಆಗದಿದ್ದ ನಂತರದಲ್ಲಿಯೂ ಆಗುವವರು, ತಿನ್ನುವವರು, ತೆಗುವವರು. ಆದಷ್ಟು ಲೆಕ್ಕಾಚಾರದಲ್ಲಿ ಮೇಲೆ ಕೆಳಗೆ ತೋರಿಸಿದ್ದಾರೆ. ಅದರಲ್ಲಿಯೂ ಹೆಚ್ಚು ಕಡಿಮೆ ಆದದ್ದನ್ನು ಅವರು ಹಿಡಿತಾ ಇದ್ದಾರೆ ಕಂಡು, ಅದರಲ್ಲಿಯೂ ಸ್ವಲ್ಪ ತಿನ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಎಲ್ಲ ಕಡೆ ನಡೆಯುವಂತ. ಇದರಲ್ಲಿ ಇದೇನೇನು ಉತ್ಪ್ರೇಕ್ಷೆ ಅಲ್ಲ, ಸತ್ಯ. ಎಲ್ಲಿವರೆಗೆ ನೋಡಿ, 10-12 ದಿನ ಪರೀಕ್ಷೆ ಮಾಡ್ತಾ, ಪರಿಚಯಿಸ್ತಾ, ತೋರಿಸ್ತಾ, ನೋಡ್ತಾ ಇರ್ಲಿಕ್ಕೆ ಏನು ಅಂಶ ಉಂಟಲ್ಲಿ? ಒಂದೇ ದಿನದಲ್ಲಿ ಮುಗಿದೋಗುತ್ತೆ. ಲೆಕ್ಕ ಎಷ್ಟಾಯ್ತು, ಕೊಡ್ಲಿಕ್ಕೆ ಬಾಕಿ ಎಷ್ಟು ಅಂತ. ಇವರು ಮತ್ತೆ ಅವರಲ್ಲಿ ಮಾತಾಡ್ಲಿಕ್ಕೆ ಉಂಟು. ಏನ್ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಎಷ್ಟು ಮಾಡ್ತೀರಿ, ಎಲ್ಲಿ ಮಾಡ್ತೀರಿ ಅಂತ. ಅದಕ್ಕೆ 10-12 ದಿನ ಹೋಗ್ತದೆ. ಕೆಲವೊಮ್ಮೆ ಅವನು ಬಗ್ಗದೇ ಇದ್ರೆ, ಕೆಲವೊಮ್ಮೆ ಅವನು ಮೊದಲೇ ಕೈಕಾಲು ಬಗ್ಗಿಕೊಂಡ್ರೆ 1-2 ದಿನದಲ್ಲಿ ಮುಗಿದೋಗುತ್ತೆ. ನಮ್ಗೆ ಇಷ್ಟು ಪಾಲು, ಅವರಿಗೆ ಅಷ್ಟು ಪಾಲು ಅಂತ. ಇದು ನಡೆದ ಘಟನೆಗಳ ಬಗ್ಗೆ ಮಾತಾಡ್ತಾ ಇದೆ. ಒಂದು ದೊಡ್ಡ ಚಿನ್ನದ ಮಳಿಗೆಯಲ್ಲಿ ಆದ ಘಟನೆ ಇದು. ಇದಿಷ್ಟು ಅಂಶಗಳು. ಹೀಗೆ ಈ ರೀತಿಯಾಗಿ ಹೇಳುತ್ತಾನೆ, ಯಾರ ಮನುಷ್ಯರು, ದೇಶದ ನಿವಾಸಿಗಳು ತಮ್ಮ ಸೊತ್ತಿನಲ್ಲಿ ಕಪ್ಪು ಬಿಳಿ ಅಂತ ಹಾಕಿಕೊಳ್ಳದೆ ಎದುರು ವ್ಯವಹಾರಗಳನ್ನು ನೇರ ಸರಿಯಾಗಿ ಇಟ್ಟುಕೊಳ್ತಾರೋ ಅವನು ನಿಜವಾಗಿ ಒಳ್ಳೆ ರಾಜ ಅಂತ. ನೋಡಿ ಎಷ್ಟು ಕಷ್ಟ ಆಯ್ತು ಈಗ ನಮಗೆ ಕಪ್ಪು ಹಣವನ್ನು ತೆಗೆಯಲು. ಇನ್ನೂ ಅದನ್ನು ಮತ್ತೆ ಪುನಃ ತೋರಿಸ್ತಾ ಇದ್ದಾರೆ. ಆ ಕೆಂಪು ನೋಟಿನ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮತ್ತಷ್ಟು ಹಂಚುತ್ತಾನೆ ಇದ್ದಾರೆ. ನಡೀತಾನೇ ಇದೆ ಲೋಕ.
ಎಷ್ಟು ಅದು ಬಿಟ್ಟರು ಅದರ ಬಗ್ಗೆ ಮತ್ತೆ ಮಾತು ಆಡುವ ಹಾಗೆ. ಇದು ತಪ್ಪು ಅಂದ. ಒಳ್ಳೆ ರಾಜ ಆಗ್ಲಿಕ್ಕೆ ಕಪ್ಪು ಹಣ ಒಂದು ಚೂರು ಅಲ್ಲಿ ಇರಬಾರದು. ಒಬ್ಬ ವ್ಯಕ್ತಿಯಲ್ಲಿಯೂ ಕಪ್ಪು ಹಣದ ಚಿಂತನೆ ಬರದಂತೆ ಓಪನ್ ಸ್ಟೇಟ್ಮೆಂಟ್ಸ್ಗಳು, ಬಹಿರಂಗವಾದ ವ್ಯವಹಾರಗಳು, ಶುದ್ಧವಾದಂತಹ ವ್ಯವಸ್ಥೆ, ಇದನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಆ ಜನರು ಅವರಲ್ಲಿ ಖಾಲಿ ಇದು ಮಾತ್ರ ಅಲ್ಲ, ಅವರಿಗೆ ತಪ್ಪಿಯೇನು ಒಪ್ಪಿಯೇನು ಮಾತ್ರ ಗೊತ್ತಷ್ಟೇ ಅಲ್ಲ, ಸ್ವಧರ್ಮ ನಿರತಾಹ, ಅವರು ಧರ್ಮವನ್ನು ಚೆನ್ನಾಗಿ ಪಾಲಿಸಿದ್ದಾರೆ, ತಮ್ಮ ಧರ್ಮವನ್ನು ಚೆನ್ನಾಗಿ ನಡೆಸಿದ್ದಾರೆ, ತಪ್ಪು ಮಾಡುವುದಿಲ್ಲ. ಅಸಂಘಾತರತಾಹ ದಾಂತಾಹ ಪಾಲ್ಯಮಾನಾಹ ಯಥಾವಿಧಿ, ಚೆನ್ನಾಗಿ ರಾಜನಿಂದ ಅವರು ಪಾಲನೆಗೊಳಗಾದ್ರಿಂದ, ರಕ್ಷಣೆ ಒಳಗಾದ್ರಿಂದ, ಆರಾಮವಾಗಿ ಅವರು ಬದುಕುವುದರಿಂದ ರಾಜನನ್ನು ಆರಾಮವಾಗಿರುವಂತೆ ಮಾಡಲಿಕ್ಕೆ ಅವರು ಮೋಸಗೀಸ ಮಾಡದೆ, ಹಾಗಾಗಿ ಗಲಾಟೆ ಎಬ್ಬಿಸದೆ, ದೊಂಬಿ ಗಲಹೆಗಳನ್ನೆಲ್ಲ ಮಾಡದೆ. ನೋಡು, ಒಂದೊಮ್ಮೆ ಅವನು ಮೋಸಗಾರ ಅಂತ ಹಿಡಿಲಿಕ್ಕೆ ಹೋದ್ರೆ 100 ಜನ ಬಿಡಿ ಅಂತ ಹೇಳಲಿಕ್ಕೂ ಇದ್ದಾರೆ. ಯಾಕೆ? ಅವರು ಮೋಸಗಾರ ಪಡೆಯವರೇ. ಗಮ್ಮತ್ ಕೇಳಿ ಹೇಗೆ ಉಂಟು ಅಂತ. ದೊಡ್ಡ ಮೋಸಗಾರರ ಗುರುವನ್ನು ಹಿಡಿದ ತಕ್ಷಣ ಉಳಿದ ಶಿಷ್ಯರು ಗುರುಗುರು ಶುರು ಮಾಡ್ತಾರೆ ಹೇಳಿಕೊಂಡು. ಎಂತ ವಿಚಿತ್ರ ನೋಡಿ. ಅಕ್ಕಪಕ್ಕದಲ್ಲಿ ನಮಗೆ ಇಡೀ ದೇಶದ ದೊಡ್ಡ ತಾಣದಲ್ಲಿ ಆಗತಕ್ಕಂಥ ಗಲಾಟೆ ಅರ್ಥ ಆಗತ್ತೆ ನಮಗೆ. ಹಾಗೆ ಇದನ್ನು ಉಲ್ಲೇಖ ಮಾಡಿದ ಅಸಂಘಾತರತ ಅಂತ. ಯಾವತ್ತು ಪೆಟ್ಟುಪಡಿಗೆ ಗಲಾಟೆಗೆ ಬಾರದವರಾಗಬೇಕು ನಿನ್ನ ದೇಶದವರು. ಬಂದ್ರೆ ಯಾಕೆ ಬಂದರು, ಹೇಗೆ ಬರ್ತಾರೆ, ಎಲ್ಲಿ ಆಗಿದೆ, ಅವರಲ್ಲಿ ಏನೋ ಒಂದು ಕೊರತೆ ಕಾಣ್ತದೆ ಅಂತ ಅರ್ಥ. ಅದನ್ನು ರಾಜಧರ್ಮವನ್ನು ಚೆನ್ನಾಗಿ ತಿಳಿದವ ಯಾವನೊಬ್ಬನು ಗಲಾಟೆ ಎಬ್ಬಿಸುವುದಿಲ್ಲ, ಗಲಾಟೆ ಮಾಡುವುದಿಲ್ಲ, ಒಟ್ಟು ಸೇರುವುದಿಲ್ಲ, ದೊಂಬಿ ಇಲ್ಲ. ದಾಂತ ನಿಗ್ರಹ ತಪ್ಪಾಗಿರಬಹುದು, ನಿಗ್ರಹದಲ್ಲಿ ಇದ್ದುಕೊಂಡು ಅಧಿಕಾರಿಗೆ ಹೇಳಿಸಿ ಅದೇನಾಯ್ತು ಅಂತ ತಿಳಿದು ಅಧಿಕಾರಿ ಕೂಡಲೇ ಲೆಕ್ಕ ಚೊಕ್ಕ ಮಾಡಿ ಸರಿ ಮಾಡಿಬಿಡಬೇಕು. ಅವನು ನಾಳೆ ಮಾಡುತ್ತೇನೆ, ಮತ್ತೆ ಬರುತ್ತೇನೆ, ಸಭೆ ಕರೀತೇನೆ, 10 ಜನರಲ್ಲಿ ಕೇಳಿಕೊಂಡು ಹೇಳಿದ್ರೆ ಇವ ಮೋಸ ಮನುಷ್ಯರು ಮಾಡಿರ್ತಾನೆ, ಸಾಕ್ಷಿಯನ್ನು ಬದಲಾಯಿಸಿರ್ತಾನೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮಲುವು ಕೋಣೆಯಿಂದಲೇ ಜನ ಹೊರಗೆ ಬಂದದ್ದು ಕಂಡರೂ ಸಹ ನೋಡ್ಲಿಕ್ಕೆ ಉಂಟು, ವಿಚಾರಿಸ್ತೇವೆ, ಜನರನ್ನು ಕಳಿಸ್ತೇವೆ, ಏನಾಗಿದೆ, ಇಷ್ಟ ಆಗುವಾಗ 1 ವಾರ ಕಳೆದಿದೆ, ಮತ್ತೆ ಹೋಗಿ ನೋಡುವಾಗ ಅಲ್ಲಿ ಕೋಣೆಯೇ ಇಲ್ಲ ಮಲಗುವಂಥದ್ದು, ಮತ್ತೆ ಅಲ್ಲಿ ದಾರಿಯೇ ಇಲ್ಲ ಬರಲಿಕ್ಕೆ, ಮತ್ತೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಬೇರೆ ಖಾಲಿ ಗೋಡೆ, ಎಲ್ಲ ಪದಾರ್ಥಗಳು ಪುಸ್ತಕಗಳೆಲ್ಲ ಕೂತಿವೆ. ಇದು ಹೌದಾ? ಆದ್ರಿಂದ ಆ ಕೋಣೆಯಿಂದ ಹೊರಗೆ ಬಂದು ಪೆಡತಿಂದವರು ಅತ್ಯಾಚಾರಕ್ಕೊಳಗೆ ಅವರು ಗೋಗರೆದ್ರೆ ಎಲ್ಲಿದೆ, ನೀವು ಹೇಳಿದ್ದೇವೆ ಇಲ್ಲೇ ಇಲ್ಲಲ್ಲ, ಇಲ್ಲಿ ಸುಳ್ಳು ಹೇಳ್ತೀರಿ ನೀವು, ನಿಮಗೆ ತಲೆ ಪೆಟ್ಟಾಗಿದೆ ಹೋಗಿ ಅಂತ ಅವರನ್ನು ಮತ್ತೆ 2 ಇಂಜೆಕ್ಷನ್ ಜಾಸ್ತಿ ಕೊಟ್ಟು ಆಸ್ಪತ್ರೆಗೆ ಹಾಕಿ ಮಲಗಿಸಿ ಬಿಡ್ತಾರೆ. ನೋಡಿ ಕತೆ. ಕೇಳಿದ ತಕ್ಷಣ ನೋಡಿದಾಗ ಅಲ್ಲಿ ಎಲ್ಲ ಇರ್ತದೆ, ಮಂಚ ಇರ್ತದೆ, ಕಲೆಯೂ ಇರ್ತದೆ. ಆದ್ರೆ ಜನ ನೋಡಿ ಅದನ್ನ ಹೇಳ್ತಾರೆ, ದಾಂತಹ ಪಾಲ್ಯಮಾನ ಯಥಾವಿಧಿ. ಬಹಳ ಚೆನ್ನಾಗಿ ನೋಡಿಕೊಂಡರೆ ರಾಜ ಇಂಥ ಕಡೆಯಲ್ಲಿ ಒಳ್ಳೆ ರೀತಿಯಿಂದ ಸಂಘರ್ಷಗಳು ಆಗದಂತೆ, ಗಲಾಟೆ ಏಳದಂತೆ, ಎಲ್ಲ ಜನರು ಬಹಳ ಚೆನ್ನಾಗಿ ಬದುಕುವಂತೆ ಆಗ್ತಾರೆ. ಅವರವರ ಕೆಲಸ ಅವರವರು ಮಾಡುತ್ತಾರೆ. ರಾಜನಿಗೆ ಇವರು ವಶ್ಯಾಹ ಯತ್ತಾಹ ವಿನೀತಾಶ್ಚ, ಇವರು ದೇಶದ ಕಾನೂನಿಗೆ, ಸತ್ಯದ ವಿಷಯಕ್ಕೆ ಅವರು ಯಾವತ್ತು ಬದ್ಧರಾಗಿರಬೇಕು, ಬಗ್ಗಿರಬೇಕು. ಹಾಗೆ ರಾಜವರನ್ನು ಬಗ್ಗಿಸಿರಬೇಕು, ತನ್ನ ವಶದಲ್ಲಿ ಇಟ್ಟಿರಬೇಕು, ಅವರೆಲ್ಲರನ್ನೂ ಸಹ ಅವರವರ ಅಧೀನದಲ್ಲಿ ಇರುವಂತೆ ಮಾಡಿರಬೇಕು. ಸ್ವಯಂ ಹೆದರಿಕೆಯಿಂದಲ್ಲ, ಸತ್ಯನಿಷ್ಠೆಯಿಂದ. ಮತ್ತೆ ದಾನ ರುಚಯ, ಪ್ರತಿಯೊಬ್ಬರು ಕೊಡ್ಲಿಕ್ಕೂ ತಯಾರಿರಬೇಕು, ಬಿಚ್ಚಲಿಕ್ಕೂ ತಯಾರಿರಬೇಕು. ಗಂಟು ಕಟ್ಟಲಿಕ್ಕೆ ಬಂದದ್ದಲ್ಲ ಇಲ್ಲಿ ನಾನು ಹೇಳಿದ್ದಲ್ಲ. ನೀವು ಆರ್ಜನೆ ಮಾಡಿ ಮತ್ತೊಬ್ಬರಿಗೆ ಕೊಡ್ತೀರೋ ಅದು ನಿಮ್ಮ ಲಕ್ಷ್ಯ. ನೀವು ಸ್ವಂತ ಕಷ್ಟದಿಂದ, ಪರಿಶ್ರಮದಿಂದ ಏನನ್ನು ಗಳಿಸಿರ್ತೀರೋ ಅದನ್ನು ಎಷ್ಟು ಜನರಿಗೆ, ಎಷ್ಟು ರೀತಿಯಿಂದ, ಎಷ್ಟು ಚೆನ್ನಾಗಿ ಹಂಚುತ್ತೀರೋ ಅದರ ಮೇಲೆ ನಿಮಗೆ ಮಾರ್ಕ್ಸ್. ದೇವರಲ್ಲಿ ನಮ್ಮನ್ನು ಕಳಿಸಿದ್ದು ಯಾಕೆ ಅಂದ್ರೆ ನಿನ್ನ ಪವರ್ ಬೇಕು, ಅಂದ್ರೆ ಮ್ಯಾನ್ಯುವಲ್ ಪವರ್, ಮನುಷ್ಯ ಯತ್ನ ಇಲ್ಲಿ ಬೇಕು. ಎಲ್ಲ ಮೆಟೀರಿಯಲ್ ದೇವರಿಟ್ಟಿದ್ದಾನೆ. ನಾವು ಬರುವಾಗ ಏನು ಗೋಧಿ ತರಲಿಲ್ಲ, ನಾವು ಬರುವಾಗ ಏನು ಬೀಸುಕಲ್ಲು ತರಲಿಲ್ಲ, ನಾವು ಬರುವಾಗ ನೀರು ತರಲಿಲ್ಲ, ನಾವು ಬರುವಾಗ ಬೆಂಕಿ ತರಲಿಲ್ಲ. ಆದ್ರೆ ಇಲ್ಲಿ ಬಂದು ಅದಕ್ಕೆ ಬೇಕಾದ ಗೋಧಿಯನ್ನು ಸಂಪಾದಿಸಿಕೊಂಡು, ಅದನ್ನು ಹಿಟ್ಟಾಗಿಸಿಕೊಂಡು, ಅದನ್ನು ಲಟ್ಟಿಸಿಕೊಂಡು, ಅದನ್ನು ಚಪಾತಿ ಮಾಡಿಸಿಕೊಂಡು, ಮರ ಬೆಳೆಸಿ, ಉರುವಲು ತಯಾರಿಸಿ, ಬೆಂಕಿ ಎಬ್ಬಿಸಿ, ಬಾವಿ ತೋಡಿಸಿ, ನೀರು ತೆಗೆದು 10 ಜನರ ಹಸಿವಿಗೆ ಒಂದೊಮ್ಮೆ ನೀನು ಉಪಕಾರ ಮಾಡಿದರೆ, ಅವರಿಗೆ ಕೊಟ್ಟು ಅವರ ಹಸಿವನ್ನು ತಣಿಸಿದ್ರೆ, ಆ ಹಸುವನ್ನು ತಣಿದು ಅವರು ಮುಂದೆ ಮಾಡತಕ್ಕ ಕೆಲಸವನ್ನು ನೀನು ಚೆನ್ನಾಗಿ ನಡೆಸಿಕೊಟ್ರೆ, ಆ ಲಾಭ, ಆ ಪುಣ್ಯ, ಆ ವ್ಯವಸ್ಥೆ ದೇವರು ನೋಡಿದ್ದ ಹಾಗೆ. ದೇವರು ನಮ್ಮನ್ನು ದೊಡ್ಡ ಅಡುಗೆ ಕೋಣೆಯಲ್ಲಿ ಬಿಟ್ಟಿದ್ದಾನೆ. ಏನ್ ಮಾಡ್ತೀಯಾ ಅಂತ ದುಡ್ಡು ಕೊಡ್ಲಿಕ್ಕೆಲ್ಲ ಇಲ್ಲ, ನಿನ್ನ ಶ್ರಮ. ಆ ಅಡುಗೆ ಕೋಣೆಯೊಳಗೆ ಹೋಗಿ ಅವನು ಒಳ್ಳೆ ಅಡುಗೆ ಮಾಡಿ ತಿಂದ ಅಂದ್ರೆ ಬೆಸ್ಟ್.
ಎಂತ ಬೆಸ್ಟ್? ನೀನ್ ತಿಂದೆ ಅಷ್ಟೇ. ಮತ್ತೆ ಅವನು ಒಳ್ಳೆ ಅಡುಗೆ ಮಾಡಿ 10 ಜನರಿಗೆ ಕೊಟ್ಟ ಅಂದ್ರೆ ದಿ ಬೆಸ್ಟ್, ಬಹಳ ಒಳ್ಳೇದಾಗ ಅಲ್ವಾ? ನೀನು ತಿನ್ನುವುದು ಮುಖ್ಯ ಅಲ್ಲ, ನೀನು ತಿಂದೇ ತಿಂತೀಯ. ನೋಡಿ, ಹಕ್ಕಿ, ಕಾಗೆ ಅದು ಬಹಳ ಉದಾತ್ತವಾದದ್ದು. ಬಿದ್ದರೆ ಬಲಿಯನ್ನು ತಾನು ತಿನ್ನುವುದಿಲ್ಲ, ಮತ್ತೆ ಕರೀತದೆ 10 ಜನರನ್ನು, ತನ್ನವರನ್ನು ಕರೆದು ಇಲ್ಲಿ ಕೊಟ್ಟಿದ್ದಾರೆ ಬನ್ನಿ ಅಂತ ಹೇಳಿ ಎಲ್ಲರೊಟ್ಟು ಸೇರಿ ತಿಂತದೆ. ಅದೇ ಬೇರೆ ನರಿಯಾದರೆ ಬಿದ್ದ ಹೆಣ ಸಿಕ್ಕಿದ್ರೆ ಯಾರನ್ನು ಕರೆಯುವುದಿಲ್ಲ, ತಾನು ಗಬಗಬಗೆ ತಿಂತದೆ. ತಿಂದು ಮುಗಿದ ನಂತರ ಕೂಗಿ ಹೇಳ್ತದೆ ನನಗೆ ಸಿಕ್ಕಿತು ತಿಂದೆ ಅಂತ. ಎಂತ ಮೋಸ ನೋಡಿ. ಅಲ್ಲ, ತಿಂದ ಬಳಿಕ ಆದ್ರೂ ಬಾಯಿ ಮುಚ್ಚಿಕೊಳ್ಬೋದಿತ್ತಲ್ಲ, ಅದು ಹಾಗಲ್ಲ, ಮತ್ತೊಬ್ಬರ ಹೊಟ್ಟೆ ಉರಿಸ್ತದೆ. ನನಗೆ ಸಿಕ್ಕಿತು ತಿಂದೆ, ನಿಮಗಿಲ್ಲ ಅಂತ. ಇದು ತಪ್ಪು ಅಂದ. ಪ್ರಪಂಚಕ್ಕೆ ಬಂದ ಬಳಿಕ ದೇವರು ಕೊಟ್ಟ ಈ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ನಿನ್ನ ಏನೊಂದು ಪರಿಶ್ರಮ ಇದ್ದೆ, ಸ್ವಂತವಾದಂತಹ ನಿನ್ನದೇ ಆದ ಸ್ಕಿಲ್ನೆಸ್, ಸ್ವಧರ್ಮ ನಿಷ್ಠೆ, ಅದನ್ನು ನಡೆಸು. ಅದರಲ್ಲಿ ನೀನು ಬೆಳೆ, ಮತ್ತೊಬ್ಬರನ್ನು ಅದರಲ್ಲಿ ನೀನು ಉಳಿಸು, ಬೆಳೆಸು. ಇದು ನಿನ್ನ ನಿಜವಾದ, ನೀನು ಕೊಟ್ಟದ್ದು ಸೇವೆಯನ್ನು ಕೇಳಿದ್ರೆ ಸೊತ್ತಲ್ಲ, ನೀನು ಕೊಟ್ಟದ್ದು ಸರ್ವಿಸ್, ಅದು ಮಾಡು ಅಂದ. ಹೀಗಾಗಿ ಬಹಳ ಚೆನ್ನಾಗಿ ರಾಜ ಈ ರೀತಿಯಾಗಿ ಅವರಿಂದ ನಡೆಸಿಕೊಟ್ಟ ಅಂತಾದ್ರೆ ಆ ರಾಜ ಬಹಳ ದೊಡ್ಡವ ಅಂತ ಅನಿಸ್ತದೆ. ನಯಸ್ಯ ಕೂಟಂ ಕಪಟಂ ನಮಾಯ ನಚವತ್ಸರ, ಇದು ಭಾರಿ ಪಾಪ್ಯುಲರ್ ಗೆರೆ ಮಾತುಗಳು. ವಿಷಯ ಭೂಮಿಪಾಲಸ್ಯ ತಸ್ಯ ಧರ್ಮ ಸನಾತನ ಅಂತ. ಯಾವ ರಾಜನ ದೇಶದಲ್ಲಿ ಯಾರೊಬ್ಬನಲ್ಲಿಯೂ ಒಂದು ರೀತಿಯ ಗ್ರೂಪಿಸಂ, ಒಂದು ರೀತಿಯ ಮೋಸ, ವಂಚನೆ, ದಗಲ್ಬಾಜಿತನ, ಟೊಪ್ಪಿ ಹಾಕುವುದು, ನಾಮ ಹಾಕುವುದು, ಕಾಲು ಎಳೆಯುವುದು, ಕಚ್ಚ ಬಿಚ್ಚುವುದು ಎಲ್ಲ ಇಲ್ಲವೋ ಅಲ್ಲಿ ನಿಜವಾಗಿ ಸನಾತನ ಧರ್ಮ ಬೆಳೆದಿದೆ ಅರ್ಥ ಅಂತ. ಯಾವ ರಾಜನ ರಾಜ್ಯದಲ್ಲಿ ಮೋಸಗಾರರಿಲ್ಲ, ಎರಡು ಲೆಕ್ಕ ಇಲ್ಲ, ಎದುರೊಂದು ಹೊರಗೊಂದು ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಮತ್ತೊಬ್ಬರ ತಲೆ ಮೇಲೆ ಕಲ್ಲೆಸೆಯುವ ಬುದ್ಧಿಮಂತಿಗೆ ಇಲ್ಲ, ಹಾಗಿದ್ರೆ ಆ ರಾಜ ಶ್ರೇಷ್ಠ, ಅಲ್ಲಿ ಧರ್ಮ ದೊಡ್ಡದು ಅಂತ ಅರ್ಥ ಇರುತ್ತೆ. ಅಲ್ಲಿನ ರಾಜಧರ್ಮ ಬೆಳೆದಿದೆ, ಅದು ಸನಾತನವಾಗಿದೆ, ಉಚ್ಚರಾಯ ಸ್ಥಿತಿಯಲ್ಲಿದ್ದು ದೇವರ ಮೆಚ್ಚುಗೆಯನ್ನು ಪಾತ್ರವಾಗಿದೆ, ಅದು ಸದ್ಗತಿಪ್ರದವಾಗಿದೆ, ಅದು ಪುಣ್ಯ ಅಂತ ಅನಿಸಿಕೊಳ್ಳುವುದು ಯಾವಾಗ ಅಂದ್ರೆ ಆ ರಾಜ್ಯದಲ್ಲಿ ಯಾರಲ್ಲಿಯೂ ಯಾವುದೇ ರೀತಿಯಾದಂತಹ ಈ ದಗ ಇರಬಾರದು. ಇಷ್ಟೇ. ಬಹಳ ಹೆಚ್ಚು ಕಡೆ ಹೆಚ್ಚು ಸರ್ತಿ ಬಂದಿರತಕ್ಕ ಮಾತು ಇದು. ನಯಸ್ಯ ಕೂಟಂ ಕಪಟಂ ನಮಾಯ ನಚ ಮತ್ಸರಃ ಅಂತ ಹೇಳಿಕೊಂಡು, ಇದು ವೈಯಕ್ತಿಕವಾಗಿ ಹೌದು, ಸಾಂಘಿಕವಾಗಿ ಹೌದು, ಇದು ಆಶ್ರಮಜನ್ಯವಾಗಿ ಹೌದು, ಕೆಲವೊಮ್ಮೆ ಜಾತಿಯುತವಾಗಿ ಒಬ್ಬೊಬ್ಬರು ಒಂದು ರೀತಿಯಾಗಿರ್ತದೆ. ಹಾಗಾಗಿ ಹೆಚ್ಚು ಹೆಣ್ಮಕ್ಕಳಲ್ಲಿ ಬರತಕ್ಕದ್ದೊಂದು ರೀತಿಯ ಮತ್ಸರ, ನೀನು ಮತ್ಸರಾಣಾಂ ಸತಾಂ ಕೃಷ್ಣ ಹೇಳಿದ ಹಾಗೆ. ಹೆಚ್ಚು ಕಡೆಯಲ್ಲಿ ಕಾಣುವಂಥದ್ದು ಮಕ್ಕಳಲ್ಲಿ ಮೋಸತನ, ನಮಾಯ ಅಂತ ಹೇಳಿದರು. ಮೋಸ ಮಾಡಬೇಡಿ, ಆನಂತರ ಹೊಟ್ಟೆಗಿಚ್ಚು ಪಡಬೇಡಿ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಹಿಡಿಸಿ ಹಾಕುವಂಥದ್ದು ವೈಶ್ಯರ ಧರ್ಮ, ಅದು ಅಲ್ಲ, ಅದು ಮಾಡಬೇಡಿ ಹಾಗೆಲ್ಲ. ಮತ್ತೆ ಕೆಲವರಲ್ಲಿ ಒಟ್ಟಾಗುವುದು, ಒಟ್ಟು ಇರುವುದು, ಒಗ್ಗಟ್ಟು ತಪ್ಪು ಅಂತಾರೆ. ಒಗ್ಗಟ್ಟು ಅಂದ್ರೆ ಕೆಲವು ಹಾಳಿದಕ್ಕೆ ಕೆಲಸ ಮಾಡ್ತದೆ, ಅದಕ್ಕೆ ಗ್ರೂಪಿಸಂ ಶಬ್ದಾರ್ಥ ಕೊಟ್ಟೆ ನಾನು. ಅದು ರೌಡಿಸಮಿಗೆ ಹೋಗ್ತದೆ. ಮತ್ತೆ ನೀವು ಒಟ್ಟಾಗಿರುವುದು ಯಾಕೆ ಹೇಳಿದ್ರೆ, ಎಲ್ಲಿಯೋ ಮನೆಯನ್ನು ಹಾಳು ಮಾಡ್ಲಿಕ್ಕೆ ಅಂತಾರೆ, ಯಾವುದೋ ತಲೆ ಹೊಡಿಲಿಕ್ಕೆ, ಎಲ್ಲಿಯೋ ಹೆಚ್ಚು ಕಡಿಮೆ ನಡೆಸಲಿಕ್ಕೆ. ಆದ್ರಿಂದ ಕೆಲವು ಸೆಕ್ಷನ್ಸ್ಗಳು ಇರುವಂಥದ್ದು. ಹೆಚ್ಚು ಜನರು ಒಟ್ಟು ಹೋಗಬೇಡಿ, ಒಟ್ಟಾಗ ನಿಮಗೆ ಶಕ್ತಿ ಜಾಸ್ತಿ ಬರ್ತದೆ ಅಂತ. ಅದರಿಂದ ಪ್ರತಿಯೊಬ್ಬ ತಾನಾಯಿತು ತನ್ನದಾಯಿತು, ಇನ್ನೊಬ್ಬರ ವಿಷಯಕ್ಕೆ ಬಾರದೆ ತಂಟೆಗೆ ನಿಲುಕದೆ ಇರುವುದಂದಾಗ ನೆಮ್ಮದಿ ಹೆಚ್ಚಿರುತ್ತದೆ. ಮತ್ತೊಬ್ಬರ ವಿಷಯದಲ್ಲಿ ಕೈ ಹಾಕ್ಲಿಕ್ಕೆ ಹೋದಾಗ ಅಸಮಾಧಾನ ಹೆಚ್ಚಾಗಿ ಗಲಾಟೆ ಆಗ್ತದೆ. ಹೀಗೆ ಬಹಳ ಚಂದವಾಗಿ ರಾಜನ ಧರ್ಮಗಳ ಬಗ್ಗೆ ಮಾತಾಡ್ತಾನೆ. ಯಹ ಸತ್ಕರೋತಿ ಜ್ಞಾನಾನಿ ಶ್ರೇಯಾನ್ ಪರಹಿತೇ ರತಃ. ರಾಜನಿಗೆ ಮತ್ತೊಂದು ದೊಡ್ಡ ಕೆಲಸ ಏನು ಕೇಳಿದರೆ, ಲೋಕದಲ್ಲಿ ಜ್ಞಾನವನ್ನು ವಿಸ್ತರಿಸು, ಅದನ್ನು ಪ್ರೀತಿಸು. ಸ್ವಯಂ ರಾಜನೇ ಶಾಸ್ತ್ರವನ್ನು ಅರಿತಿರಬೇಕು ಅಂತ ತಿಳ್ಕೊಂಡೆವು ನಾವು. ಪ್ರಾಜ್ಞಾ ಶಾಸ್ತ್ರಾರ್ಥ ವಿತ್ತತ ಎಲ್ಲ ಹೇಳಿಕೊಂಡು. ಅಷ್ಟೇ ಅಲ್ಲದೆ ಇನ್ನೊಬ್ಬರು ತಿಳುವಳಿಕೆ ತುಂಬುವಂತೆ ಆಗತಕ್ಕಂಥ ಶಿಕ್ಷಣ ವ್ಯವಸ್ಥೆಯು ರಾಜನಿಂದ ಆಗಬೇಕು. ಜ್ಞಾನಿಗಳನ್ನು ಸತ್ಕರಿಸಬೇಕು, ಜ್ಞಾನವನ್ನು ಪುಸಲಾಯಿಸಬೇಕು, ದೊಡ್ಡದು ಮಾಡಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು. ಇದರಿಂದ ಏನಾಗತ್ತೆ ಕೇಳಿದ್ರೆ ಮತ್ತವ ಬೆಳಿತಾನೆ. ಇದೊಂದು ಗೆರೆ ಉಂಟು, ಏನು ಪಂಡಿತಂ ಪಂಡಿತಂ ದೃಷ್ಟ ಶಾಲಮದ್ ಗುರುಗುರ ಆಯತೆ ಅಂತ. ಅದೆಷ್ಟು ಸತ್ಯ ಎಲ್ಲಿಂದ ಗೊತ್ತಿಲ್ಲ. ಒಬ್ಬ ಪಂಡಿತನನ್ನು ಇನ್ನೊಬ್ಬ ಪಂಡಿತ ನೋಡಿದ್ರೆ ನಾಯಿಯಂತೆ ಬೊಗಳ್ತಾನೆ, ಓಡಿಸ್ತಾನೆ, ಬಂದೆ ನೀನು ಮತ್ತೆ ಇಲ್ಲಿ ಅಂತ ಹೇಳಿಕೊಂಡು. ಅಂದ್ರೆ ಒಬ್ಬ ಪಂಡಿತನಾಗುವುದು ದಡ್ಡರ ಕೇರಿಯಲ್ಲಿ ಮಾತ್ರ. ಎಲ್ಲರೂ ಪಂಡಿತರಾಗಿದ್ರೆ ಮತ್ತೆ ಪಂಡಿತರಿಗೆ ಎಲ್ಲಿ ಉಂಟು ಸನ್ಮಾನ ಅಲ್ವಾ?
ಆದ್ರಿಂದ ಒಬ್ಬ ಪಂಡಿತ ಒಂದು ದಡ್ಡರಕೇರಿಯಲ್ಲಿ ನಿಂತಾಗ ಮಗದೊಬ್ಬ ಪಂಡಿತ ಬಂದಾಗ ಗುರುಗುರು ಮಾಡ್ತಾನೆ, ಹೋಗು ಮಾರ ನನಗೆ ಇರ್ಲಿ ಇಲ್ಲಿ ಅಂತ. ಇಲ್ಲಿ ಹೇಳ್ತಾರೆ ಶ್ರೇಯಾನ ಪರಹಿತೇರತ ಅಂತ. ರಾಜ ಏನ್ ಮಾಡಬೇಕಂದ್ರೆ ತಾನು ತಿಳಿದಿದ್ದು ತಾನು ಮಾತ್ರ ತಿಳಿದಿದ್ದೇನೆ ಅಂತ ಲೋಕದಲ್ಲಿ ಆಗದೆ ತನ್ನಂತೆ ಎಲ್ಲರೂ ತಿಳಿಬೇಕೆನ್ನತಕ್ಕಂಥ ಹಂಬಲ, ಉದರ ಹೃದಯ ವೈಶಾಲ್ಯ ಅವನಲ್ಲಿದೆ. ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಇದು ನಿಜವಾದ ಪಾಂಡಿತ್ಯ ಅಂದ್ರೆ, ಇದು ನಿಜವಾದ ಬುದ್ಧಿವಂತಿಕೆ, ಇದು ನಿಜವಾದ ಜ್ಞಾನಿ ಅಂತ ಅರ್ಥ. ಜ್ಞಾನಿಯಾದೋ ಮಗದೊಬ್ಬ ಜ್ಞಾನಿಯನ್ನು ನೋಡಿ ಮತ್ಸರ ಪಡುವುದಿಲ್ಲ. ದಡ್ಡರ ನೋಡಿ ಇನ್ನಷ್ಟು ಜ್ಞಾನಿಗಳನ್ನಾಗಿಸ್ಲಿಕ್ಕೆ ಪ್ರಯತ್ನಿಸ್ತಾನ. ಆದ್ರಿಂದ ಹಿಂದೆ ಹೇಳಿದ್ದು ಬ್ರಾಹ್ಮಣಂಚ ಅಪ್ರವಾಸಿನಂ ಅಂತ. ಒಬ್ಬ ತಿಳಿದವ ಹೊರಗೆ ಹೋಗದಿದ್ರೆ ಏನು ನಷ್ಟ, ಏನು ಕೇಳಿದ್ರೆ ಉಳಿದವರಿಗೆ ಜ್ಞಾನ ಇಲ್ಲ ಆಗತ್ತೆ. ಜ್ಞಾನ ಕೊಟ್ಟು ಬಿಟ್ರೆ ಇವನು ಮತ್ತೆ ಅವನಿಗೆ ಡಿ ಆಗ್ತಾದಲ್ಲ, ಅವನು ಜ್ಞಾನಿ ಇವನು ಜ್ಞಾನಿ, ಪ್ರಸಂಗ ಜಾಸ್ತಿ ಆಯ್ತಲ್ಲ, ಇವನಿಗೆ ಲಾಭ ಇಲ್ಲ ಆಗತ್ತಲ್ಲ. ಅದಕ್ಕೆಲ್ಲ ಅದು ತಪ್ಪು. ಒಬ್ಬ ಜ್ಞಾನಿಯ ತಲೆಯಲ್ಲಿ ಮಗದೊಬ್ಬ ಜ್ಞಾನಿ ಆಗ್ಬಾರ್ದು ಅಂತಿದ್ರೆ ಅವನು ಜ್ಞಾನಿಯೇ ಅಲ್ಲ, ಯೋಗ್ಯನಲ್ಲವ. ವಿದ್ಯೆಯನ್ನು ಹಂಚಿ ಅವನು ಅದರಿಂದ ಖಾಲಿ ಆಗುವುದಿಲ್ಲ. ಅವನಿಗೇನು, ಅವನು ಶಿಷ್ಯ ಅಂತಾನವ, ಗೌರವ ಬರ್ತದೆ. ಅಂತ ಶಿಷ್ಯರಿಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಹೇಳಿಕೊಟ್ಟ ನಂತರ ನಾನೇ ಕೆಲವೊಂದು ಸತಿ ಪಾಠ ಮಾಡಿದ್ದುಂಟು. ಕೊನೆಗೆ ಅವ್ರು ಏನು ಹೇಳಿಕೊಂಡು ತಿರುಗಿದ್ದುಂಟು ಕೇಳಿದ್ರೆ ನನಗೊತ್ತಿಲ್ಲ, ನನ್ನ ಹತ್ರ ಬರಲಿಲ್ಲ. ನಾವು ಅವರ ಹತ್ರ ಡಿಸ್ಕಸ್ ಮಾಡಿದೆವು, ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡೆವು, ಅವರಿಗೆ ಉತ್ತರ ಏನು ಗೊತ್ತುಂಟು ನೋಡಿಕೊಂಡೆವು, ಮತ್ತೆ ಅವರಿಗೆ ಸರಿ ಗೊತ್ತಿಲ್ಲ ಆದಾಗ ನಾವೇ ಉತ್ತರವನ್ನು ಹೇಳಿಬಿಟ್ಟೆವು. ಹೀಗೆ ನಾವು ಅವರಲ್ಲಿ ಕೇಳಿದ್ದು ಒಡ್ಡನಾಡಿದ್ದು ಅಂತ ಹೇಳಿಕೊಂಡು ತಿರುಗಿದವರಿದ್ದಾರೆ. ಪರವಾಗಿಲ್ಲ, ಇರಲಿ. ದೊಡ್ಡ ಸಂಶೋಧನೆ ಕೆಲಸವನ್ನೇ ನಾನು ಹೊತ್ತಗೆ ಕೊಟ್ಟು ನಡೆಸಿ ಏನು ಪಾಠಗಳೇನು ಶುದ್ಧ, ಏನು ಪಾಯಿಂಟ್ಸ್ಗಳಿವೆ ಅಂತ ಕೊಟ್ಟರು ಅವ್ರ ಕೊನೆಗೆ ಹೊತ್ತಗೆ ನನಗೆ ಸಂಸ್ಥೆಯಿಂದ ಸಿಕ್ಕಿದೆ, ಅದರಿಂದ ನಾನು ನಡೆಸಿಬಿಟ್ಟೆ ಈ ಸಂಶೋಧನೆ ಅಂತ ಹೇಳಿ ಬರ್ಕೊಂಡು ಪ್ರಿಂಟ್ ಮಾಡಿದ ಪುಸ್ತಕಗಳು ಇವತ್ತು ಕಾಣುತ್ತೇವೆ ನಾವು, ಸಂಹಿತೆಗಳು. ದೊಡ್ಡ ಜನರು ಏನು ಮಾಡುವ, ಇರ್ಲಿ ಪರವಾಗಿಲ್ಲ. ಏನಿದ್ರು ಹಂಚಲು ನೋಡಿ, ಅದರಿಂದ ಬೆಳೆಯಿರಿ. ದೇವರ ಇಷ್ಟ ಆಗುತ್ತೆ. 10 ಕಡೆಯಲ್ಲಿ ಭಗವಂತನ ಚಿಂತನೆ ಬರಲಿಕ್ಕೆ ಹೋಗಿ ಅದನ್ನು ರಾಜನ ಕೆಲಸ ಇದು ಅಂತಾನೆ. ಯಹ ಸತ್ಕರೋಧಿ ಜ್ಞಾನಾನಿ ಶ್ರೇಯಾನ್ ಪರಹಿತೇರತಃ ಸತಾಂ ವರ್ತ್ಮಾನುಗಃ ತ್ಯಾಗಿ ಸರಾಜ ಸ್ವರ್ಗಮರ್ಹತಿ. ತಿಳಿದವರ ದಾರಿಯಲ್ಲಿ ನಿಲ್ಲಲಾಗಿ ಇಷ್ಟೆಲ್ಲ ತ್ಯಾಗ ಮಾಡುವುದರಿಂದ, ತಿಳುವಳಿಕೆಗಾಗಿ ಜ್ಞಾನಕ್ಕಾಗಿ ಮಾಡೋದ್ರಿಂದ ಆ ರಾಜ ಅತ್ಯಂತ ಎತ್ತರದ ಆನಂದವನ್ನು, ಸ್ವರ್ಗ ಸುಖವನ್ನು, ದೊಡ್ಡ ತಾಣವನ್ನು ಪಡೀತಾನೆ. ಅನ್ನ ಜ್ಞಾನದಿಂದಲೇ ಎತ್ತರದ ತಾಣ ಎನ್ನುವುದು ಅರ್ಥ ಆಗುತ್ತೆ. ಅದರಂತೆ ಅವನ ಜನರು ಹಾಗೆ ಯಸ್ಯ ಚಾರಾಶ್ಚ ಮಂತ್ರಾಶ್ಚ ನಿತ್ಯಂಚೈವ ಕೃತಾಕೃತಾ ನ ಜ್ಞಾಯಂತೆ ಚ ರುಪಿಭುಹಿ. ನಿಜವಾಗಿ ಮನುಷ್ಯ ಹೇಗಿರ್ತಾನೆ ಕೇಳಿದ್ರೆ, ರಾಜ ತನಗೆ ವಿಷಯವನ್ನು ತಿಳಿಬೇಕಾದ್ದು ತನ್ನ ಗೂಢಚಾರರಿಂದ. ಆ ಗೂಢಚಾರರನ್ನೇ ಶತ್ರುಗಳು ಚೆನ್ನಾಗಿ ಸ್ಪೈ ಮಾಡಿ ತಿಳ್ಕೊಂಡ್ಬಿಟ್ರೆ, ಇವತ್ತು ನಮ್ಮ ಮೇಲಿನ ದೊಡ್ಡ ರಸ ಒಬ್ಬ ಹಾಗೆ ಮಾಡಿದ್ನಲ್ಲ, 100 ಕಡೆಯ ಜನರ ಬೇಹುಗಾರಿಕೆ ಮಾಡಿ ಅವರನ್ನು ಅಡಿಮೇಲು ಮಾಡಲಿಕ್ಕೆ ಹೊರಟ ಒಬ್ಬ, ಲೋಕದಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇನೆ ಅಂತ ಹೇಳಿದವ, ಸ್ವಯಂ 100 ಬಗೆಯ ಭ್ರಷ್ಟಾಚಾರ ಮಾಡಿದವ. ಅದು ನಮ್ಮ ಗೂಢಚಾರರು ಎಂದೂ ಶತ್ರುಗಳಿಂದ ಅಪಹೃತರಾಗಬಾರದು. ನಮ್ಮ ಮಂತ್ರಾಲೋಚನೆಗಳು, ನಮ್ಮ ಚಿಂತನೆಗಳು ಇನ್ನೊಬ್ಬರಿಗೆ ತಿಳಿಬಾರದು, ಅದನ್ನು ಮಾರಬಾರದು ನಾವು. ಇಂಥ ನೆಲೆಯಲ್ಲಿ ಕೂತ್ರೆ ಅವನು ನಿಜವಾಗಿ ರಾಜ್ಯಕ್ಕೆ ಯೋಗ್ಯ ಅಂತ ಅರ್ಥ. ಸರಾಜ ರಾಜ್ಯಮರ್ಹತಿ. ಇಲ್ಲಾದ್ರಂತ ರಾಜನು ರಾಜ್ಯದಲ್ಲಿ ಇರ್ಲಿಕ್ಕೆ ಹೇಳುವುದಿಲ್ಲ. ತನ್ನ ಗುಟ್ಟಿನ ವಿಷಯಗಳನ್ನು ಹೊರ ರಾಜ್ಯಕ್ಕೆ, ಹೊರ ಶತ್ರುಗಳಿಗೆ ಸಿಗಲಾರದಂತೆ ಅವನು ಮಾಡಿಕೊಂಡಿರಬೇಕು. ತನ್ನ ಜನರನ್ನೇ, ತನಗೆ ಹೇಳಲು ಬಂದಿರತಕ್ಕ ಚಾರರನ್ನೇ ಇನ್ನೊಬ್ಬಳು ಒಳಗಾಕುವಂತೆ ಇರಬಾರದು. ಅಷ್ಟು ಗಟ್ಟಿಗರಾದ ಚಾರರು, ಗುಢಚಾರರು, ಅಷ್ಟು ಚಂದವಾದ ಮಂತ್ರಾಲೋಚನೆಗಳು ಇರಬೇಕು. ಹಾಗಿದ್ರೆ ಅವನು ರಾಜ ಅಂತ ಅನಿಸ್ತಾನೆ. ಇಲ್ಲಾದ್ರೆ ಇದಕ್ಕೆ ಶುಕ್ರಾಚಾರ್ಯ ಒಂದು ಮಾತು ಹೇಳುತ್ತಾರೆ, ರಾಜ ಹೇಗಿರಬೇಕು ಅಂದಾಗ. ನೋಡಿ, ಊರಿನ ಜನರ ಕತೆ, ರಾಜಾನಂ ಪ್ರಥಮಂ ಹಿಂದೆ ತಥೋ ಭಾರ್ಯಾನ್ ತಥೋಧನ. ಮನುಷ್ಯನಿಗೆ ಬದುಕಬೇಕು ಅಂದಾಗ ಹೆಂಡತಿ ಬೇಕು, ದುಡ್ಡು ಬೇಕು. ದುಡ್ಡಿದ್ರೆ ಮನೆ ಎಲ್ಲ ಆಗುತ್ತೆ ಬಿಡಿ. ಅದನ್ನ ಹೆಂಡತಿ ಬೇಕು, ದುಡ್ಡು ಬೇಕು ಹೇಳುವವ ಮೊದಲು ದೇಶ ಬೇಕು ಹೇಳಬೇಕಂತೆ, ದೇಶದಲ್ಲಿ ದೊರೆ ಬೇಕು ಹೇಳಬೇಕಂತೆ. ಯಾಕೆಂದ್ರೆ ದೊರೆ ಸರಿ ಇಲ್ಲದಿದ್ರೆ ಇವನ ದುಡ್ಡಿಯಲ್ಲಿ ಉಂಟು, ಇವನ ದಾರೆಯಲ್ಲಿ ಉಂಟು. ಎಂತ ಯಾರು ಹೇಗರಿಸಿಕೊಂಡಿರ್ತಾರೆ ಕತೆ ನೋಡಿ. ಒಬ್ಬ ಹೇಳಿದ ಚಂದ ಮಾಡಿ, ನಾನೀಗ ಮೊನ್ನೆ ಮದುವೆ ಆದಷ್ಟು ಮತ್ತೆ ಎಲ್ಲಿ ಹೆಂಡತಿ ಎಲ್ಲಿ ಉಂಟು, ಅದು ಅವ ಹೇಳ್ಕೊಂಡು ಹೋದ. ಯಾರು ಗಡ್ಡದವ, ಅಲ್ಲಿ ಆಯ್ತಲ್ಲ ಕೆಲಸ. ಸಂಪತ್ತಿಯಲ್ಲಿ ಹೊಡು, ಸಂಪತ್ತು ಯಾರು ಹೊಡ್ಕೊಂಡು ಹೋದ್ರು, ಮತ್ತೆ ಎಂತ ಕತೆ. ಅದನ್ನ ಮೊದಲು ದೊರೆ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ, ಒಳ್ಳೆಯ ದೊರೆಯನ್ನು ಕೇಳು, ಮತ್ತೆ ದಾರಾಳನ್ನು ಕೇಳು. ದಾರ ಅಂದ್ರೆ ಹೆಂಡತಿ, ಮತ್ತೆ ಧನವನ್ನು ಕೇಳು.
ರಾಜಾನಂ ಪ್ರಥಮಮ್ಮಿಂದೆ ತಥೋ ಭಾರ್ಯಂ ತಥೋ ಧನಂ. ಇದು ಶುಕ್ರಾಚಾರ್ಯ ಹೇಳಿದ್ದು. ಮೊದಲು ನಿನ್ನ ದೇಶದ ದೊರೆ ಸರಿ ಇದ್ದಾನ, ನೀನು ಮನೆ ಕಟ್ಟು, ಮದುವೆ ಮಾಡಿಕೊ, ದುಡ್ಡಿಡು, ಕೆಲಸ ಮಾಡು. ಅವನು ಸರಿ ಇಲ್ಲ ಆದ್ರೆ, ಅಲ್ಲಿ ರಾಜತನ ಚೆನ್ನಾಗಿಲ್ಲ ಆದ್ರೆ ನೀನು ಎಂತ ಮಾಡಿದ್ರೆ ಇಲ್ಲ ಆಗುತ್ತೆ. ನೀನು ಎಷ್ಟು ಮದುವೆ ಆದ್ರೂ ನಿನ್ನ ಹೆಂಡತಿ ಇಲ್ಲ ನಿನಗೆ, ಮತ್ತೆ ನಿನ್ನ ಸಂಪತ್ತು ನಿನ್ನಲ್ಲಿ ಇರುವುದಿಲ್ಲ, ನಿನ್ನ ಆಸ್ತಿ ಪಾಸ್ತಿ ನಿನ್ನದಲ್ಲಾಗುತ್ತೆ, ಕೊಳ್ಳೆ ಹೊಡೆದುಕೊಂಡು ಹೋಗ್ತಾರೆ ಅಂತಾರೆ. ಆದ್ರಿಂದ ನಿಜವಾಗಿ ತದ್ರಾಜನ್ ರಾಜ್ಯ ಕಾಮಾನಾಂ ನಾಣ್ಯ ಧರ್ಮ ಸನಾತನ. ಆದ್ರಿಂದ ಮೊದಲು ರಾಜರಿಗೆ ಏನು ಬೇಕು ರಾಜ್ಯ ಕಟ್ಟಲಿಕ್ಕೆ ಅಂದಾಗ ದೊಡ್ಡ ಧರ್ಮ ಏನು ಕೇಳಿದ್ರೆ ಮೊದಲು ಮಾಡಬೇಕಾದ್ದು ಚಂದವಾದ ದೇಶ ರಕ್ಷಣೆ. ಋತೇ ರಕ್ಷಾ ಅಂದು ವಿಸ್ಪಷ್ಟಂ. ಒಂದೊಮ್ಮೆ ದೇಶದಲ್ಲಿ ಒಳ್ಳೆಯ ಆಡಳಿತ ಇಲ್ಲ ಅಂತಾದ್ರೆ ಅಂತವ ರಾಜ್ಯ ಮಾಡುವುದೇ ಬೇಡ. ರಾಜನಿಗೆ ರಾಜ್ಯಾಡಳಿತೆಯ ಮೇಲೆ ಭರವಸೆ ಉಂಟು ಅಂತ ಆದರೆ ಅವರು ಮೊದಲು ಮಾಡಬೇಕಾದ್ದು ಚಂದವಾದ ದೇಶದ ರಕ್ಷಣೆ. ರಕ್ಷಾಲೋಕಸ್ಯ ಧಾರಿಣಿ. ಇಡೀ ಜಗತ್ತು ನಿಂತದ್ದೇ, ಹೆಮ್ಮೆ ಪಡುವುದೇ, ಪ್ರೀತಿಸುವುದೇ ಕಥೆಯನ್ನು ಕೇಳಿದರೆ ರಾಜನ ರಕ್ಷೆ. ಮೊದಲು ಏನು ಹೇಳಿದ ಅಲ್ಲಿಂದ ಬಂದವ. ರಾಜ ಉದ್ಯತ ದಂಡಸ್ಯ ಅಂತ ಹೇಳಿದಾಗೆ ರಾಜ ದಂಡ ನೀತಿಯನ್ನು ಚೆನ್ನಾಗಿ ಪಾಲಿಸಬೇಕು, ತಿಳಿದಿರಬೇಕು ಅಂತ. ದೇಶದ ರಕ್ಷಣೆ ಮಾಡಿದವನೇ ನಿಜವಾದ ರಾಜ. ಒಬ್ಬ ರಾಜನಿಗೆ ದೊಡ್ಡ ಧರ್ಮ ಯಾವುದು ಕೇಳಿದರೆ ಸರಿಯಾದ ದೇಶದ ರಕ್ಷಣೆ. ಏನು ನಿಷ್ಪಕ್ಷಪಾತವಾದ ಪೂರ್ಣ ಪ್ರಮಾಣದ ರಕ್ಷಣೆ. ಇಡೀ ದೇಶ ನೆಲೆಗೊಂಡದ್ದೇ ರಕ್ಷಣೆಯಲ್ಲಿ. ಇಡೀ ಜನರ ಅಭಿಪ್ರಾಯ ಇರುವುದೇ ಸುಂದರವಾದ ಪಾಲನೆ, ರಕ್ಷಣೆ. ರಕ್ಷಾ ಲೋಕಸ್ಯ ಧಾರಣಿ. ಜಗತ್ತು ನಿಂತದ್ದೇ ಒಳ್ಳೆ ರೀತಿಯಿಂದ ಆಡಳಿತೆಯಲ್ಲಿ. ಅಂತ ರೀತಿ ಆಡಳಿತ ಕೊಡಬೇಕಾದರೆ ರಾಜ ಅದೊಂದು ದೊಡ್ಡ ಧರ್ಮ ಅಂತ ಮಾಡಿದರೆ ಎಲ್ಲರೂ ಹಸನಾಗಿ ಬದುಕ್ತಾರೆ, ಇರಲಿಕ್ಕೆ ಬರುತ್ತೆ ಅಂತ ಬಹಳ ದೊಡ್ಡ ಮಟ್ಟಿನ ತುಂಬಾ ಪ್ರಿಯವಾದ, ಇವತ್ತು ಕಂಪ್ಯಾರಿಟಿವ್ಲಿ ಕಂಡಾಬಟ್ಟೆ ನಾವು ನೋಡಬಹುದಾದಂತಹ ರಾಜಧರ್ಮಗಳ ಕೆಲವು ಮಾತುಗಳನ್ನು ಚಿಂತನೆಯಲ್ಲಿ ತಂದಿದ್ದೇವೆ. ಮತ್ತು ಕೆಲವರ ಮಾತುಗಳನ್ನು ಉಲ್ಲೇಖ ಮಾಡುತ್ತಾನೆ ಭೀಷ್ಮ. ಅವರನ್ನು ನಾವು ಮತ್ತೆ ಮಾತಾಡಿಸುವ. ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.